सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। चन्द्रनिवाननं विलसत्कुण्डलधरं कृष्णं वन्दे जगद्गुरुम्। मन्दारगन्धसंयुक्तं चारुहासं चतुर्भुजं बर्हिपिञ्छावचूडाङ्गं कृष्णं वन्दे जगद्गुरुम्। उत्फुल्लपद्मपत्राक्षं नीलजीमूतसन्निभं यादवानां शिरोरत्नं कृष्णं वन्दे जगद्गुरुम्। रुक्मिणीकेलिसंयुक्तं पीताम्बरसुशोभितं तुलसीगन्धं कृष्णं वन्दे जगद्गुरुम्। कुङ्कुमाङ्कित ಓಂ ತತ್ಸತ್. ನಮಸ್ಕಾರ ಎಲ್ರಿಗೂ. ಇಂದಿನ ಕ್ಲಾಸ್ನಲ್ಲಿ ನಾವು 22ನೇ ಶ್ಲೋಕವನ್ನು ಹೇಳ್ಕೊಳ್ತಾ ಇದ್ವಿ. ಸ್ವಲ್ಪ ಅದು ಮಧ್ಯದಲ್ಲಿ ನಿಲ್ತೋ ಏನೋ ಅಂತ ಅನ್ನಿಸ್ತು, ಅದಕ್ಕೆ ಚೂರು ಅದನ್ನು ಮುಂದುವರಿಸ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹಳೆಯ ಬಟ್ಟೆಯನ್ನು ಎಸೆದು ನಾವು ಹೇಗೆ ಹೊಸ ಬಟ್ಟೆಯನ್ನು ಧರಿಸ್ತೀವೋ ಆ ರೀತಿಯಲ್ಲಿ ಆತ್ಮ ಜೀರ್ಣವಾದ ಶರೀರವನ್ನು ಬಿಟ್ಟು ಇನ್ನೊಂದು ಹೊಸ ಶರೀರವನ್ನು ತೆಗೆದುಕೊಳ್ತದೆ ಅನ್ನೋದನ್ನು ಒಂದು ತಾತ್ವಿಕ ದೃಷ್ಟಿಯಿಂದ ಸಾವಿಗೆ ಒಂದು ಹೊಸ ಪರಿಕಲ್ಪನೆಯನ್ನು ಕೃಷ್ಣ ಈ ಶ್ಲೋಕದಲ್ಲಿ ಕೊಡ್ತಾನೆ. ಈ ವಿಚಾರ ನಾನು ಹೇಳುವಾಗ ಹೋದ ಕ್ಲಾಸ್ನಲ್ಲಿ ನಾವು ಪ್ಲೇಟೋನ ಸಂವಾದಗಳು ಅಂತ ಹೇಳುವ ಒಂದು ಗ್ರಂಥವನ್ನು ನಾವು ಸ್ವಲ್ಪ ಚಿಂತನೆ ಮಾಡಿದ್ವಿ. ಸಾಕ್ರಟೀಸನ ಶಿಷ್ಯನಾದ ಪ್ಲೇಟೋನ ಸಂವಾದಗಳು. ಈ ಪ್ಲೇಟೋನ ಸಂವಾದಗಳ ಬಗ್ಗೆ ನಾನು ಕೆಲವು ವಿಚಾರ ಹೋದ ವಾರದಲ್ಲಿ ಹೇಳಿದ್ದೇನೆ. ಸ್ವಾಮೀಜಿಯವರು ಒಂದು ಮಾತನ್ನು ಹೇಳ್ತಾರೆ. ಇಂತಹ ಸಾಕ್ರಟೀಸನನ್ನು ಗ್ರೀಸ್ ದೇಶದ ಅಥೆನ್ಸ್ನಲ್ಲಿದ್ದಂತಹ ಜನರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಾರದೆ ಹೆಮ್ಲಾಕ್ ವಿಷವನ್ನು ಕೊಟ್ಟು ಅವನನ್ನು ಸಾಯಿಸಿಬಿಟ್ರು. ಅದೇ ಸಾಕ್ರಟೀಸ್ ಏನಾದರೂ ಇಂಡಿಯಾದಲ್ಲಿ ಇದ್ದಿದ್ದರೆ ಏನು ಮಾಡ್ತಾಯಿದ್ರು ಇಂಡಿಯಾದ ಜನಗಳು? ಅವನನ್ನು ಮಹಾನ್ ಋಷಿ ಅಂತ ಹೇಳಿ ಅವನನ್ನು ಗೌರವಿಸ್ತಾ ಇದ್ದರು. ಅವನಿಗೆ ಒಂದು ಪರಂಪರಾಗತವಾದಂತಹ ಒಂದು ಋಷಿಯ ಸ್ಥಾನವನ್ನೇ ಕೊಡ್ತಾಯಿದ್ರು. ಅದನ್ನು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ ಸ್ವಾಮೀಜಿಯವರು. ಯಾವುದೇ ಒಂದು ಜನಾಂಗದಲ್ಲಿ ಸಮುದಾಯದಲ್ಲಿ ಆ ಸಂಸ್ಕೃತಿಯ ಹರಿಕಾರರಾಗಿ ಬರುವಂತಹ ಎಷ್ಟೋ ಜನರು ಹೇಳುವಂತಹ ವಿಚಾರಗಳನ್ನು ಸರಿಯಾಗಿ ತಿಳಿದೇ ಇರುವಂತಹ ಒಂದು ಅಪ್ರಬುದ್ಧತೆಯ ನೆಲೆಯಲ್ಲಿ ಇರುವಂತಹ ಸಮುದಾಯಕ್ಕೆ ಆ ಮಟ್ಟದ ಯಾವ ಚಿಂತನೆಯನ್ನು ಬೋಧಿಸಲಿಕ್ಕೆ ಹೋಗಬಾರದು. ಎಲ್ಲರಿಗೂ ಅದೇ ತರಹ ಆಗುತ್ತೆ. ಯಾವ ತರಹ? ಸಾಕ್ರಟೀಸ್ನಿಗೆ ಆದಂಗೆ ಆಗುತ್ತೆ. ಜೀಸಸ್ಸಿಗೆ ಏನಾಯಿತು? ಅವನೇನೋ ಹೇಳ್ದ ಅಂಥೇಳಿ ಅವನ ಸುತ್ತಲಿದ್ದಂತಹ ಪುರೋಹಿತರಿಗೆ ಅದು ಅರ್ಥವಾಗಲಿಲ್ಲ. ಆವಾಗ ಎಲ್ಲರೂ ಸೇರಿಕೊಂಡು ಏನು ಮಾಡಿದ್ರು? ಅವನನ್ನು ಸಿಲುಬೆಗೆ ಏರಿಸಿದ್ರು. ಅವನನ್ನು ಸಿಲುಬೆಗೆ ಏರಿಸಿದ್ರು ಅಂತ ಹೇಳುವುದು, ಅದರಿಂದ ಅವನು ದೊಡ್ಡವನಾದ ಅಂತ ಹೇಳುವುದು ಮತ್ತೊಂದೇ ಬೇರೆಯಾದಂತಹ ಒಂದು ಚಿಂತನೆ ಅದು. ಆಚಾರ್ಯ ರಜನೀಶ್ ಅಂದ ಹೆಸರು ಕೇಳಿದ್ದೀರಿ ನೀವೆಲ್ಲ, ಓಶೋ. ಅವರು ಒಂದು ಕಡೆ ಹೇಳ್ತಾರೆ, ಜೀಸಸ್ ಶಿಲುಬೆಗೆ ಏರಿಸಿದ್ದರಿಂದ
ಅವನೊಬ್ಬ ಹುತಾತ್ಮನಾದ. ಅವನಿಗೆ ಒಂದು ಸಂತನ ಪಟ್ಟ ಬಂತು. ಹಿ ವಾಸ್ ಎ ಸ್ಟುಪಿಡ್, ಈ ಮಾತನ್ನು ಅವ್ರು ಹೇಳಿದ್ದಾರೆ. ಇದು ಅವ್ರ ಮಾತು. ಯಾಕೆ ಅಂತ ಕೇಳಿದ್ರೆ ಅವನಲ್ಲಿ ಯಾವುದೇ ರೀತಿಯ ಒರಿಜಿನಲ್ ಆದಂತಹ ಯಾವ ಚಿಂತನೆಗಳು ಇರಲಿಲ್ಲ. ಆದ್ದರಿಂದ ಅವನು ಆ ತರಹ ಅದು ಹೇಗಾದರೂ ಇರಲಿ. ಆದರೆ ಏನಾಗುತ್ತೆ ಅಂತ ಕೇಳಿದ್ರೆ ನಮ್ಮ ಮುಂದಿರುವ ಜನಗಳಿಗೆ ನಾವು ಅರ್ಥ ಆಗದೇ ಇರುವಂತಹ ಒಂದು ಪ್ರಗಲ್ಭತೆಯ ನೆಲೆಯಲ್ಲಿ ಏನನ್ನಾದರೂ ಹೇಳಲಿಕ್ಕೆ ಹೋದರೆ ಅದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಸಂಸಾರದಲ್ಲಿ ಕುಟುಂಬದ ಹಿರಿಯನಾದವನು ಸ್ವಲ್ಪ ಆಧ್ಯಾತ್ಮಿಕವೋ ಮತ್ತೊಂದೋ ಮಗದೊಂದೋ ತಿಳ್ಕೊಂಡಿರ್ತಾನೆ. ಸುತ್ತಲಿನವರೆಲ್ಲ ಅಮಾಯಕರಾಗಿರ್ತಾರೆ. ಅವರಿಗೆ ಈ ಹಿರಿಯರ ಆ ಆಧ್ಯಾತ್ಮ ಚಿಂತನೆ ಬೇಕಾಗುವುದಿಲ್ಲ. ಹಾಗಾಗಿ ಸುತ್ತಲಿನವರೆಲ್ಲ ಅಮಾಯಕರಾಗಿರುವಾಗ ಒಬ್ಬ ತತ್ವ ತಿಳಿದುಕೊಂಡ್ರೆ ಅವನೇನಾಗ್ತಾನೆ, ಪರದೇಶಿ ಆಗ್ತಾನೆ. ಆ ರೀತಿಯಲ್ಲಿ ಸಮಾಜ ಅವರನ್ನು ಗಮನಿಸುತ್ತೆ. ಇಲ್ಲಿ ಬರ್ಟ್ರಾಂಡ್ ರಸಲ್ರವರ ಒಂದು ಮಾತನ್ನು ಸ್ವಾಮೀಜಿಯವರು ಕೋಟ್ ಮಾಡ್ತಾರೆ. ಏನಾಗುತ್ತೆ ಅಂತ ಕೇಳಿದ್ರೆ, ನೀವು ಜನರಿಗೆ ಅವರು ಕಲಿಯುವುದಕ್ಕಿಂತ ವೇಗವಾಗಿ ಬೋಧಿಸಿದರೆ ನೀವೇ ಕಷ್ಟಕ್ಕೆ ಸಿಕ್ಕಿಕೊಳ್ಳುತ್ತೀರಿ. ಈ ಮಾತು ಬರ್ಟ್ರಾಂಡ್ ರಸಲ್ ಮಾತ್ರವೇ ಅಲ್ಲ ಹೇಳಿರುವುದು. ಪೂಜ್ಯ ಡಿ ವಿ ಜಿಯವರು ಪುರುಷ ಸೂಕ್ತಕ್ಕೆ ಒಂದು ಸುಂದರವಾದಂತಹ ಒಂದು ವ್ಯಾಖ್ಯಾನ ಗ್ರಂಥ ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಅವರು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಅವರೊಂದು ಮಾತನ್ನು ಹೇಳ್ತಾರೆ. ಕೆಲವು ವಿಚಾರಗಳು ನಾವು ಯಾರಿಗೆ ಹೇಳಬೇಕೋ ಅವರಿಗೆ ಮಾತ್ರವೇ ಹೇಳಬೇಕು, ಗೊತ್ತಿಲ್ಲದೆ ಇರೋವರಿಗೆ ಅದನ್ನು ಹೇಳಲಿಕ್ಕೆ ಹೋಗಬಾರ್ದು. ಅಲ್ಲಿ ಅವರು ಕೃಷ್ಣನ ಈ ಮಾತನ್ನು ಹೇಳ್ತಾರೆ. ಇದಂತೆ ನಾ ತಪಸ್ಕಾಯ ನ ಅಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ಮಾಂ ನಿತ್ಯಂ ನ ಚ ಮಾಂ ಅಭ್ಯಸೂಯತಿ. ಬೋಧನೆಯೆಲ್ಲ ಮಾಡಿ ಆದಮೇಲೆ ಕೃಷ್ಣ ಕೊನೆಯಲ್ಲಿ, ಮೋಕ್ಷ ಸನ್ಯಾಸ ಯೋಗದ ಕೊನೆಯಲ್ಲಿ ಹೇಳುವ ಮಾತು, ತಪಸ್ಸಿನ ಮನೋಭಾವ ಇಲ್ಲದೆ ಇರುವವರಿಗೆ ಇದಲ್ಲ, ಭಕ್ತರಲ್ಲದವರಿಗೆ ಇದಲ್ಲ. ನ ಅಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ಮಾಂ ನಿತ್ಯಂ. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಸರಿಯಾದ ರೀತಿಯಲ್ಲಿ ಶುಶ್ರೂಷು ಅಂತ ಹೇಳಿದ್ರೆ ಕೇಳು. ಕೇಳದೇ ಇರುವವರಿಗೂ ಇದಲ್ಲ. ಇದರ ಜೊತೆಯಲ್ಲಿ ನ ಚ ಮಾಂ ಅಭ್ಯಸೂಯತಿ. ನನ್ನನ್ನು ಕಂಡ್ರೆ ಯಾರು ಅಸೂಯೆ ಪಡ್ತಾರೋ ಅಂಥವರಿಗೂ ಕೂಡ ಇದನ್ನು ಹೇಳಬಾರದು. ಈ ಮಾತನ್ನು ಡಿ ವಿ ಜಿಯವರು ಹೇಳಿ, ಮ್ಯಾಥ್ಯೂ ಆರ್ನಾಲ್ಡ್ ಎನ್ನುವಂತಹ ಒಬ್ಬ ದೊಡ್ಡ ಪ್ರಗಲ್ಭ ಬುದ್ಧಿಜೀವಿ ಇದ್ದ. ಅವರ ಮಾತನ್ನು ಡಿ ವಿ ಜಿಯವರಲ್ಲಿ ಕೋಟ್ ಮಾಡ್ತಾರೆ. ಸಮ್ ಸೀಕ್ರೆಟ್ಸ್ ಮೇ ದ ಪೊಯೆಟ್ ಟೆಲ್, ಫಾರ್ ದ ವರ್ಲ್ಡ್ ಲವ್ಸ್ ನ್ಯೂ ವೇಸ್. ಜನಗಳು ಹೊಸ ಹೊಸದನ್ನು ತಿಳಿದುಕೊಳ್ಬೇಕು ಅನ್ನುವ ಅಪೇಕ್ಷೆಯಲ್ಲಿ ಇರುವುದರಿಂದ ಕೆಲವು ರಹಸ್ಯಗಳನ್ನು ನಿಜವಾದ ತಿಳುವಳಿಕಸ್ಥ ಕವಿ ಹೇಳ್ತಾನೆ. ಟು ಟೆಲ್ ಟೂ ಡೀಪ್ ಒನ್ಸ್ ಈಸ್ ನಾಟ್ ವೆಲ್. ತುಂಬ ಆಳವ. ಯಾಕೆ ಅಂತ ಕೇಳಿದ್ರೆ ಈ ಆತ್ಮತತ್ವ ಚಿಂತನೆ ನನಗನ್ಸುತ್ತೆ ನನ್ನ ಮಿತಿಗಿಂತ ಜಾಸ್ತಿ ನಾನು ಇಲ್ಲಿ ಹೇಳ್ತಾ ಇದ್ದೀನೇನೋ ಅಂತೇಳಿ ನನಗೇ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಚಾರ ಬಂದುಬಿಡುತ್ತೆ. ಆದ್ದರಿಂದ ಟು ಟೆಲ್ ಟೂ ಡೀಪ್ ಒನ್ಸ್ ಈಸ್ ನಾಟ್ ವೆಲ್ ಇಫ್ ನೋಸ್ ನಾಟ್ ವಾಟ್ ಈಸ್ ಸೇಸ್. ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅಲ್ಲಿ ಹೇಳೋದ್ರಿಂದ ಏನೂ ಪ್ರಯೋಜನವಿಲ್ಲ. ಕವಿ ಸಾರಬಹುದು ಗೋಪ್ಯಗಳ ಕೆಲವನ್ನು ಮಾತ್ರ. ಲೋಕಕ್ಕೆ ಅದರಲ್ಲಿ ಆಶಯ ಉಂಟು ಹೊಸ ಸುದ್ದಿಗಳಲ್ಲಿ. ಬಹುಗೂಢ ತತ್ವಗಳನ್ನು ಅವನೊರೆವುದು ಒಳಿತಲ್ಲ. ಅವನ ನುಡಿಯೊಳಗಣ ತತ್ವವನ್ನು ಅರಿಯಲಾರದು ಲೋಕ ಅನ್ನುವ ಮಾತನ್ನು ಹೇಳ್ತಾನೆ ಮ್ಯಾಥ್ಯೂ ಆರ್ನಾಲ್ಡ್. ಯಾಕೆಂದರೆ ಪುರುಷ ಸೂಕ್ತಕ್ಕೆ ಅವರು ವ್ಯಾಖ್ಯಾನ ಬರಿತಾ ಇದ್ದರು. ಪುರುಷ ಸೂಕ್ತದ ವಿಚಾರ ಯಾರು ಓದಬೇಕು, ಯಾರು ತಿಳ್ಕೊಳ್ಬೇಕು, ಸರಿಯಾದ ರೀತಿಯಲ್ಲಿ ತಿಳ್ಕೊಡ್ಲಿಕ್ಕೆ ಸಾಧ್ಯವಾಗದೇ ಇರೋರಿಗೆ ಇದನ್ನು ಹೇಳಿದ್ರೆ ಏನೂ ಪ್ರಯೋಜನವಿಲ್ಲ ಅನ್ನೋದಕ್ಕೆ. ಅದೇ ರೀತಿ ಇಲ್ಲಿ ಬರ್ಟ್ರಾಂಡ್ ರಸಲ್ನ ವಿಚಾರವಾಗಿ ಸ್ವಾಮೀಜಿಯವರು ಅದನ್ನು ಹೇಳ್ತಾರೆ. ಇಂಡಿಯಾದಲ್ಲಿ ಇಂದು ನಾವು ಪ್ರಜಾಪ್ರಭುತ್ವದ ಸವಾಲನ್ನು ಎದುರಿಸಬೇಕಾಗಿದೆ. ಆಳವೂ ವಿಸ್ತಾರವೂ ಆದ ವೇದಾಂತದ ಕಲ್ಪನೆಗಳನ್ನು ಮಾರ್ಗದರ್ಶನಕ್ಕಾಗಿ ತೆಗೆದುಕೊಳ್ಳುವುದಾದರೆ ನಮ್ಮ ದೇಶದಲ್ಲಿ
ಒಂದು ಅಭಿವೃದ್ಧಿಶೀಲ ಮಾನವೀಯ ಕಳಕಳಿಯ ಸಮಾಜವನ್ನು ನಾವು ಕಟ್ಟಬಹುದು. ಈ ಆತ್ಮತತ್ವ ಮತ್ತು ಗೀತೆಯ ಚಿಂತನೆಯ ಹಿನ್ನೆಲೆ ಈ ಮನೋಭಾವ ಬರಬೇಕು. ಯಾಕೆಂದರೆ ಆಧ್ಯಾತ್ಮಿಕ ಮನೋಭಾವ ಇದ್ದರೆ ಮಾತ್ರವೇ ನಮ್ಮ ಪ್ರಜಾಪ್ರಭುತ್ವ ಗೆಲ್ಲುತ್ತೆ ಅನ್ನುವ ಮಾತನ್ನು ಎಲ್ಲ ದೊಡ್ಡ ದೊಡ್ಡ ಸೂರಿಗಳೆಲ್ಲ ಹೇಳಿದ್ದಾರೆ. 15ನೇ ಶತಮಾನದಲ್ಲಿ ಇದ್ದಂತಹ ಸ್ವಾಮಿ ವಿದ್ಯಾರಣ್ಯರು, ವಿಜಯನಗರದ ಹಕ್ಕಬುಕ್ಕರನ್ನು ಸ್ಥಾಪಿಸಿದವರು, ಅವರು ತಮ್ಮ ಒಂದು ಗ್ರಂಥ ಪಂಚದಶಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಲೌಕಿಕರಿಗೂ ಕೂಡ ಅಂದರೆ ಜ್ಞಾನಿನಾಮಪಿ ಚರಿತುಂ ಶಕ್ಯಂ ಲೌಕಿಕಂ ಅಂತ ಹೇಳಿ, ಜ್ಞಾನಿಗಳಾದವರು ಮಾತ್ರವೇ ಲೌಕಿಕವಾದಂತಹ ಆಡಳಿತಾತ್ಮಕ ರಾಜಕೀಯ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಅದರಿಂದ ಪಬ್ಲಿಕ್ ಲೈಫ್ ಶುಡ್ ಬಿ ಸ್ಪಿರಿಚುವಲೈಸ್ಡ್ ಅಂತ ಹೇಳಿ DVG ಅವರು ಅದನ್ನು ತಮ್ಮ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೈರ್ಸ್ನ ಒಂದು ಧ್ಯೇಯ ವಾಕ್ಯವನ್ನಾಗಿಯೇ ಇಟ್ಟುಕೊಂಡರು. ಪಬ್ಲಿಕ್ ಲೈಫನ್ನು ನಾವು ಶುಚಿ ಮಾಡಬೇಕಾದ್ರೆ ಸ್ಪಿರಿಚುವಲೈಸ್ ಆಗಬೇಕು. ಯಾಕೆಂದರೆ ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್ಸ್, ದೆನ್ ಓನ್ಲಿ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಆ ರೀತಿಯಲ್ಲಿ ನಾವು ಅದನ್ನು ತತ್ವವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಬೇಕು ಅಂತ ಹೇಳುವುದು ಸ್ವಾಮೀಜಿಯವರ, ರಂಗನಾಥ ಸ್ವಾಮೀಜಿಯವರ ಆಶಯ. ಅವರು ಒಂದು ಉದಾಹರಣೆ ಕೊಡ್ತಾರೆ. ಅವರು ಯಾವುದಾದರೂ ಉಪನಿಷತ್ತುಗಳ ಅಧ್ಯಾಯವನ್ನು ನೀವು ತಿಳಿದುಕೊಳ್ಳಬೇಕಾದರೆ ನೀವು ನಿಜವಾಗಿಯೂ ಪ್ಲೇಟೋನ ಸಂವಾದಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಾಗ ಆ ಉಪನಿಷತ್ತುಗಳು ಹೊರದೇಶದವರಿಗೆ ಸರಿಯಾಗಿ ಅರ್ಥವಾಗ್ತದೆ. ಅದಿಲ್ಲದೆ ಹೋದರೆ ಉಪನಿಷತ್ತುಗಳು ಅರ್ಥವಾಗೋಲ್ಲ. ಒಬ್ಬ ಲೇಖಕ, ಆಂಗ್ಲ ಬುದ್ಧಿಜೀವಿ, ಅವನು E.J. ಅರ್ವಿಕ್ ಅಂತ ಹೇಳಿಬಿಟ್ಟು ಅವನೊಂದು ಪುಸ್ತಕ ಬರೆದಿದ್ದಾನೆ, ದ ಮೆಸೇಜ್ ಆಫ್ ಪ್ಲೇಟೋ ಅಂತ ಹೇಳಿ. ಅದರಲ್ಲಿ ಅವನು ಹೇಳ್ತಾನೆ, ನೀವು ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವ ಮೊದಲು ಪ್ಲೇಟೋನನ್ನಾಗಲಿ ಸಾಕ್ರಟೀಸನನ್ನಾಗಲಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಸಾಕ್ರಟೀಸ್ ಮತ್ತು ಪ್ಲೇಟೋ, ಅಲ್ಲಿ ಪ್ಲೇಟೋನ ಸಂವಾದಗಳು ಅಂತ ಹೇಳಿದ್ರೆ ಸಾಕ್ರಟೀಸ್ ಜೊತೆಗೆ ಮಾಡಿದಂತಹ ಸಂವಾದಗಳು ಹೌದು. ಅವನು ತನ್ನ ಶಿಷ್ಯನಾದ ಅರಿಸ್ಟಾಟಲ್ ಮತ್ತು ಆ ಕಾಲದ ದೊಡ್ಡ ದೊಡ್ಡ ಚಿಂತಕರ ಜೊತೆಯಲ್ಲಿ ಮಾಡಿದ ಸಂವಾದಗಳು ಆಗುತ್ತೆ. ಇದೆಲ್ಲ ಉಪನಿಷತ್ತಿನ ಮಟ್ಟದ ಚಿಂತನೆಯನ್ನು ನಮಗೆ ಕೊಡುತ್ತೆ ಅಂತ ಅವರು ಸ್ವಾಮೀಜಿಯವರು ಹೇಳ್ತಾರೆ. ಈ ರೀತಿಯಲ್ಲಿ ಮುಖ್ಯವಾಗಿ ಅಲ್ಲಿ ನಾವು ಈ ಶ್ಲೋಕ ಹೇಳುವಾಗ ಮತ್ತು ಇದರ ಮುಂದಿನ ಶ್ಲೋಕಗಳನ್ನು ಹೇಳಿಕೊಳ್ಳುವಾಗ ಏನು ನಾವು ಮನಸ್ಸಿಗೆ ತಗೊಳ್ಬೇಕು ಅಂದರೆ, ನಮ್ಮಲ್ಲಿ ನಾವು ಜೀವನದ ಬದುಕುವ ಭಾಗವನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ದೇವೆ, ಸಾವಿನ ಭಾಗವನ್ನು ತಿಳಿದುಕೊಂಡಿಲ್ಲ ಅನ್ನೋದನ್ನು ದೊಡ್ಡ ದೊಡ್ಡ ಚಿಂತಕರು ಹೇಳ್ತಾರೆ. ಆ ಸಾವಿನ ಭಾಗ ತಿಳಿದುಕೊಳ್ಳದೆ ಬದುಕು ಪೂರ್ಣ ಆಗೋದಿಲ್ಲ. ವೇದದಲ್ಲಿ, ಋಗ್ವೇದದಲ್ಲಿ ಒಂದು ಮಂತ್ರ ಬರ್ತದೆ, ಹಿರಣ್ಯಗರ್ಭ ಸೂಕ್ತ ಅಂತ ಹೇಳ್ತಾರೆ. ಆ ಸೂಕ್ತ ಬಹಳ ಸುಂದರವಾದ ಸೂಕ್ತ. ಪುರುಷ ಸೂಕ್ತ ಹೇಗೆ ಬಹಳ ಪ್ರಸಿದ್ಧವಾದ ಮಂತ್ರವೋ ಅದೇ ರೀತಿ ಹಿರಣ್ಯಗರ್ಭ ಸೂಕ್ತ ಕೂಡ ತುಂಬ ಪ್ರಸಿದ್ಧವಾದ ಮಂತ್ರ. ಹಿರಣ್ಯಗರ್ಭ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂ ದ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಅನ್ನುವ ಆ ಕೊನೆಯ ಲೈನನ್ನು ಇಟ್ಟುಕೊಂಡು 10 ಮಂತ್ರಗಳನ್ನು ಆ ಋಷಿ ಹೇಳ್ತಾನೆ. ಕಸ್ಮೈ ದೇವಾಯ ಹವಿಷಾ ವಿಧೇಮ. ಕ ಅನ್ನುವ ಪದಕ್ಕೆ ನಿಮಗೆ ನಾನು ಹಿಂದೆ ನಾವು ಮಾತನಾಡುವಾಗ ಚಿಂತನೆ ಮಾಡಿದ್ದೀವಿ. ಕ ಅಂತ ಹೇಳಿದ್ರೆ ಪರಬ್ರಹ್ಮ, ಕ ಅಂತ ಹೇಳಿದ್ರೆ ಸುಖಸ್ವರೂಪಿ, ಕ ಅಂತ ಹೇಳಿದ್ರೆ ಆನಂದ ಸ್ವರೂಪಿ, ಕಹ್ ಕಿಂ ಕಂ ಅಂತ ಹೇಳಿಬಿಟ್ಟು ಆ ರೀತಿಯಲ್ಲಿ ಕಸ್ಮೈ ದೇವಾಯ ಆನಂದ ಸ್ವರೂಪಿಯಾದ ಆ ಪರಮಾತ್ಮನಿಗೆ ನಾವು ನಮ್ಮ ಹವಿರ್ದಾನವನ್ನು ಅರ್ಪಿಸೋಣ ಅನ್ನುವ ಆ ಒಂದು ಇದರಲ್ಲಿ ಬರ್ತದೆ ಮಂತ್ರ. ಹಿರಣ್ಯಗರ್ಭ ಅಂತ ಹೇಳಿದ್ರೆ ಚಿನ್ನದ ಅದುರಿನಂತಹ ಈ ವಿಶ್ವದ ಸಂಪೂರ್ಣ ಸಂಪತ್ತನ್ನು ತನ್ನ ಗರ್ಭದಲ್ಲೇ ಇಟ್ಟುಕೊಂಡವನು ಅನ್ನುವ ಆ ಅರ್ಥದೊಂದಿಗೆ ಆ ಮಂತ್ರ ಹೋಗುತ್ತೆ. ಆ ಮಂತ್ರ ಭಾಗದ 2ನೇ ಮಂತ್ರ ಹೇಳುತ್ತೆ, ಯ ಆತ್ಮದ ಬಲದ ಯಸ್ಯ ವಿಶ್ವ ಉಪಾಸತೆ ಯಸ್ಯ ಮೃತ್ಯು ಅಮೃತಂ ಯಸ್ಯ ಅಮೃತಂ ಮೃತ್ಯು ಯಸ್ಯ ಛಾಯಾ ಅಮೃತಂ ಮೃತ್ಯು ಯಸ್ಯ ಛಾಯಾ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಾರು ಆತ್ಮದ ಬಲವನ್ನು ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಮೇಲೆ ಎದ್ದು ಬರುವಂಥ ರೀತಿಯಲ್ಲಿ ಮಾಡ್ತಾನೋ ಅವನೇ ನಮ್ಮ ಬಲ. ಆತ್ಮದ ಬಲ. ಆ ಬಲ ಯಾವುದು? ಯಾರೋ ಒಬ್ಬ ಇದ್ದಾನೆ ಅಂಥೇಳಿ ನಾವು ನಂಬುವುದಾದರೆ ಆ ಇರುವವನೇ ಇಲ್ಲೂ ಕೂಡ ಅಂತಶ್ಚೈತನ್ಯ ರೂಪದಲ್ಲಿ ಒಳಗಡೆಗೆ ಇದ್ದಾನೆ. ಅದು ನಮ್ಮ ಚಿಂತನೆ ಆಗಬೇಕು.
ಅವನು ಯಸ್ಯ ಮೃತ್ಯು ಅಮೃತಂ ಯಸ್ಯ ಛಾಯ, ಯಾರ ಛಾಯೆ ಅಮೃತತ್ವವೋ ಅದೇ ರೀತಿ ಯಾರ ಛಾಯೆ ಮೃತ್ಯುವೂ ಕೂಡ ಹೌದು. ಅಂತಹ ಏಕಸ್ಮೈ ದೇವಾಯ, ಕಸ್ಮೈ ದೇವಾಯ ಏಕಸ್ಮೈ ದೇವಾಯ ಅನ್ನುವಾಗ ಅಲ್ಲಿ ಋಷಿಗಳು ಅದನ್ನು ಹೇಳುವ ರೀತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಏಕಸ್ಮೈ ದೇವಾಯ ಅನ್ನುವುದನ್ನು ಕಸ್ಮೈ ದೇವಾಯ ಅಂತ ಹೇಳ್ತಾರೆ. ಅವನೇ ಏಕಸ್ಮೈ ದೇವಾಯ ಯಾವುದು ಅಂತ ಕೇಳಿದ್ರೆ ಅಂತಶ್ಚೈತನ್ಯವಾಗಿ ಇರುವಂತಹ ಆ ಪರಶಕ್ತಿ, ಆ ಪರಬ್ರಹ್ಮ, ಆ ತತ್ವ. ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಆತ್ಮತತ್ವವನ್ನು ತಿಳಿದುಕೊಳ್ಳುವುದು ಅಂತ ಹೇಳಿದ್ರೆ ನಮ್ಮ ಆತ್ಮವನ್ನು ಬಲಪಡಿಸಿಕೊಳ್ಳುವುದು ಅಂತ ಹೇಳಿ. ಮೊನ್ನೆ ನಾನು ಹೊರಡುವಾಗ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು. ಅವರು ಇವತ್ತು ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆ ಪ್ರಶ್ನೆ ಏನು ಅಂತ ಕೇಳಿದ್ರೆ, ನೀವು ಆತ್ಮ ಆತ್ಮ ಅಂತ ತುಂಬ ಹೇಳ್ತಾ ಇದ್ದೀರಿ, ಈಗ ಆತ್ಮಹತ್ಯೆ ಎನ್ನುವ ಪದವನ್ನು ಉಪಯೋಗಿಸ್ತೀವಿ ನಾವು. ಈ ಆತ್ಮಹತ್ಯೆ ಅಂದರೆ ಅದು ಏನು? ಆತ್ಮ ಹಾಗಾದರೆ ಆತ್ಮಹತ್ಯೆನೋ ಅಥವಾ ಈ ಶರೀರ ಹತ್ಯೆನೋ ಯಾವುದದು? ಶರೀರ ಹತ್ಯೆ ಆದರೆ ಅದನ್ನು ಯಾಕೆ ಆತ್ಮಹತ್ಯೆ ಅಂತ ಹೇಳಬೇಕು ಅನ್ನುವಂಥ ಬಹಳ ಸುಂದರವಾದ ಪ್ರಶ್ನೆ ಅಲ್ವಾ? ಆ ಪ್ರಶ್ನೆ ಬಹಳ ಸಮಂಜಸವಾದ ಪ್ರಶ್ನೆ. ಇದಕ್ಕೆ ನಾವು ಆ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಬೇಕಾದ್ರೆ ಈ ಶ್ಲೋಕವನ್ನು ಹೇಳುವಾಗ ಈ ಪ್ರಶ್ನೆ ಬಂದಿದ್ದರಿಂದ ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಆತ್ಮ ಅನ್ನುವ ಆ ಪದವನ್ನು ನಾವು ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಆತ್ಮ ಅನ್ನುವ ಪದಕ್ಕೆ ಒಂದು 4-5 ಅರ್ಥಗಳು ಉಂಟು, ಒಂದೇ ಅರ್ಥ ಅಲ್ಲ. ಅದು ಯಾವ್ಯಾವ ತರಹ ಅರ್ಥ ಇದೆ ಅಂದರೆ, ಮನುಷ್ಯನು ನಾನು ಎಂದುಕೊಳ್ಳುವಾಗ ತನ್ನ ಮನಸ್ಸಿನಲ್ಲಿ ಯಾವುದನ್ನು ಉದ್ದೇಶಪಟ್ಟುಕೊಂಡಿರುತ್ತಾನೋ ಅದು ಆತ್ಮ. ಆ ಆತ್ಮವು ಅಹಂ ಎಂದುಕೊಂಡು ತನ್ನನ್ನು ಪ್ರಪಂಚದಿಂದ ಪ್ರತ್ಯೇಕ ಮಾಡಿಕೊಳ್ಳುತ್ತಲೇ ಇರುತ್ತದೆ. ನನ್ನ ಕೈ, ನನ್ನ ಕಾಲು, ನನ್ನ ತಲೆ ಎಲ್ಲ ಬೇರೆ ಬೇರೆ ಆಯ್ತಲ್ಲ. ಆ ರೀತಿಯಲ್ಲಿ ಇದನ್ನು ದೇಹಾತ್ಮ ಎಂದು ಹೇಳಬಹುದು. ದೇಹವೆನ್ನುವುದರಲ್ಲಿ ಅಂಗಾಂಗಗಳು, ಮನಸ್ಸು, ಬುದ್ಧಿಗಳು, ಪ್ರಾಣವಾಯುಗಳು ಇವೆಲ್ಲವೂ ಇವೆ. ಆದ್ದರಿಂದ ಅದು ಒಂದು ಅರ್ಥ ಆತ್ಮ ಅನ್ನೋದಕ್ಕೆ. ಇನ್ನೊಂದು ಆತ್ಮವೆಂದರೆ ಮನಸ್ಸು ಎಂಬ ಅರ್ಥ ಉಂಟು. ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಈ ಆತ್ಮಹತ್ಯೆ ಅಂದರೆ ಏನು ಅನ್ನುವುದನ್ನು ಮನಸ್ಸಿಗೆ ತಂದುಕೊಳ್ಳಬೇಕಾದರೆ ಈ ಚಿಂತನೆ ಬಹಳ ಮುಖ್ಯ. ಆತ್ಮವೆಂದರೆ ಮನಸ್ಸು ಎಂಬ ಅರ್ಥ ಉಂಟು. ದೇಹದಿಂದ ಬೇರೆಯಾದ ಮನಸ್ಸು. ಮಹಾತ್ಮ, ಮಹಾನ್ ಆತ್ಮ, ದುಷ್ಟಾತ್ಮ, ದುಷ್ಟವಾದ ಮನಸ್ಸುಳ್ಳವನು, ಪಾಪಾತ್ಮ, ಪುಣ್ಯಾತ್ಮ, ಇದೆಲ್ಲ ನಾವು ಆ ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ಅರ್ಥೈಸುವ ರೀತಿಯಲ್ಲಿ ಈ ಶಬ್ದಗಳನ್ನು ಹೇಳ್ತಾರೆ. ಯಾಕೆಂದರೆ ದುಷ್ಟಾತ್ಮ ಅಂತ ಹೇಳಿದಾಗ ಆತ್ಮ ತನ್ನಿಂದ ತಾನೇ ದುಷ್ಟ ಆಗಲಿಕ್ಕೆ ಸಾಧ್ಯವಿಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ. ಆತ್ಮ ಅಂತ ಹೇಳುವುದು ಬಲಹೀನರಿಗೆ ದಕ್ಕುವುದೇ ಅಲ್ಲ. ಆ ಅರ್ಥ ಇಟ್ಟುಕೊಂಡಾಗ ಈಗ ಆತ್ಮಹತ್ಯೆ ಅಂತ ಹೇಳಿದ್ರೆ ಏನು? ಹಾಗಾದರೆ ಶರೀರ ಬೇರೆ ಆತ್ಮ ಬೇರೆ ಅಂತ ಹೇಳಿ ನಾವೀಗ ಬೇಕಾದಷ್ಟು ತಿಳ್ಕೊಂಡ್ವಿ. ಹಾಗಾದರೆ ಈ ಶರೀರ ಮತ್ತು ಆತ್ಮ ಅನ್ನುವಾಗ ನಾವು ಆತ್ಮಹತ್ಯೆ ಅಥವಾ ಸೂಯಿಸೈಡ್ ಅಂತ ಇಟ್ಕೊಂಡ್ರೆ, ಆತ್ಮಹತ್ಯೆ ಬೇಡಬೇಡಿ, ಆತ್ಮಹತ್ಯೆ ಅಂದರೆ ಆತ್ಮ ಅಂತಲೇ ಬರುತ್ತೆ ನಮಗೆ, ಇಂಗ್ಲೀಷ್ ಪದನೇ ಇಟ್ಕೊಳ್ಳೋಣ. ಸೂಯಿಸೈಡ್ ಅಂತ ಇಟ್ಕೊಂಡ್ರೆ ಹಾಗಾದರೆ ಯಾವುದನ್ನು ನಾವು ಕೊಲ್ಲುವುದು? ಯಾವುದನ್ನು ಕೊಲ್ಲುವುದು? ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಒಂದು ತುಂಬ ಸುಂದರವಾದ ಶ್ಲೋಕವನ್ನು ಹೇಳ್ತಾರೆ. ದುರ್ಲಭಂ ತ್ರಯಮೇವೈತದ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಎಂಬುದಾಗಿ. ಅತ್ಯಂತ ದುರ್ಲಭವಾಗಿ ಭಗವದ್ ಅನುಗ್ರಹದಿಂದ ನಮಗೆ ಈ 3 ಲಭ್ಯವಾಗುತ್ತದೆ. ಯಾವುದು? ಮನುಷ್ಯತ್ವ ಅಂತ ಹೇಳಿದಾಗ ಈ ಶರೀರವನ್ನು ಉದ್ದೇಶ ಮಾಡಿ ಹೇಳುವುದು. ಮುಮುಕ್ಷತ್ವ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೋಕ್ಷದ ಕಡೆಗೆ ಹೋಗಬೇಕು ಅನ್ನುವಂತಹ ತುಡಿತ. ಇವೆರಡರ ಮಧ್ಯೆ ಹುಟ್ಟಿದ್ದಾನೆ, ತುಡಿತ, ಗುರಿ ಅಲ್ಲಿದೆ. ಇವೆರಡರ ಮಧ್ಯೆ ಆ ಗುರಿಗೆ ತಲುಪಬೇಕಾದ್ರೆ ಬೇಕಾಗುವಂಥದ್ದು ಮಹಾಪುರುಷ ಸಂಶ್ರಯ, ಅದೇ ಸತ್ಸಂಗ. ಅಮ್ಮ ಅವರು ಬಂದ ಕೂಡಲೇ ನನಗೆ ಹೇಳಿದ್ರು, ಇಷ್ಟು ದಿವಸ ಇರಲಿಲ್ಲ, ಸತ್ಸಂಗ ಇಲ್ಲದೆ ಬಹಳ ಬೇಜಾರಾಗಿ ಹೋಗಿತ್ತು ಅಂತ ಹೇಳಿ. ನೋಡಿ, ಅವರು ಇದು ಆನಂದ ಆನಂದ ಅನ್ನುವ ಆ ಶಬ್ದಗಳನ್ನು ಉಪಯೋಗಿಸಿದ್ರು. ನನಗನ್ಸುತ್ತೆ ನನಗಿಂತ ಚೆನ್ನಾಗಿ ಅವರೇ ಹೇಳ್ತಾರೆ ಇಂಥ ವಿಚಾರಗಳನ್ನು ಅಂತ ಹೇಳಿ.
ಯಾಕೆ ಅಂತ ಕೇಳಿದ್ರೆ ಸತ್ಸಂಗ ಇಲ್ಲದೆ ಹೋದರೆ ನಿಮಗೆ ಆ ಮುಮುಕ್ಷತ್ವದ ದಾರಿ ಗೊತ್ತಾಗೋದಿಲ್ಲ. ಇಲ್ಲಿ ಸತ್ಸಂಗ ಮಾಡಬೇಕಾದ್ರೆ ನಮಗೆ ಮಹಾಪುರುಷ ಸಂಶ್ರಯ ಬೇಕು. ಬರೀ ಅಷ್ಟಿದ್ರೆ ಸಾಕಾಗೋಲ್ಲ. ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯ ಮೇತತ್ ಪಶುಭಿರ್ನರಾಣಾಮ್ ಅಂತ ಹೇಳುವಂತೆ ಈ 4 ಪಶುಗಳಿಗೂ ನಮಗೂ ಒಂದೇ. ಆದರೆ ನಮ್ಮಲ್ಲಿ ಬಂದು ಬೇರೆಯೇ ಆದಂತಹ ಇನ್ನೊಂದು ಆಯಾಮ ಇದೆ, ಅದೇ ಚಿಂತನೆ. ಆ ಚಿಂತನೆ ಇರುವುದು ಈ ದೇಹದಿಂದ ಮಾತ್ರ. ಆತ್ಮ ಒಂದೇ ಇದ್ದಾಗ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಶರೀರವನ್ನು ಇಟ್ಟುಕೊಳ್ಳದೆ ಹೋದರೆ ಆ ಆತ್ಮ ಅದಕ್ಕೆ ಯಾವ ಚಲನೆಯೂ ಇಲ್ಲ, ಅದಕ್ಕೆ ನಿರ್ಗುಣ, ಅದು ಗುಣವೇ ಇಲ್ಲ. ಅದರಿಂದ ಶರೀರ ಇದ್ದಾಗಲೇ ಅದಕ್ಕೊಂದು ಚಲನೆಯೋ ಅಥವಾ ಯಾಕೆ ಶರೀರ ಕೊಟ್ಟಿದ್ದಾನೆ ಭಗವಂತ? ನಮಗೆ ದುರ್ಲಭವಾಗಿ ಶರೀರ ಸಿಕ್ಕಿದೆ. ಯಾಕೆ ಸಿಕ್ಕಿದೆ? ನಮ್ಮ ಜನ್ಮಾಂತರದ ಕರ್ಮಗಳ ಕಳೆಯನ್ನು ತೆಗೆದು ಹಾಕಿಕೊಡಲಿಕ್ಕೆ, ಪ್ರಯತ್ನ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಸಾಧಕವಾದ ಒಂದು ಉಪಕರಣವಾಗಿ ನಮ್ಮ ಯಾವುದೋ ಪೂರ್ವ ಪುಣ್ಯ ವಶದಿಂದ ಈ ದೇಹ ನಮಗೆ ಬಂದಿದೆ. ಆದ್ದರಿಂದ ಇನ್ನೊಂದು ಶ್ಲೋಕ, ಒಂದು ಸುಭಾಷಿತದ ಶ್ಲೋಕ, ಅದು ಹೇಳ್ತಾರೆ, ಮಹತಾ ಪುಣ್ಯಪಣ್ಯೇನ ಕ್ರೀತೇಯಂ ಕಾಯನೌ ಸ್ತ್ವಯ. ಮಹತ್ತಾದ ಪುಣ್ಯದ ಫಲವನ್ನು ಕೊಟ್ಟು ನೀನು ಈ ಶರೀರವೆಂಬ ನೌಕೆಯನ್ನು ಕೊಂಡುಕೊಂಡಿದ್ದೀಯ. ಈ ನೌಕೆ ತೂತು ಬಿದ್ದು ಪ್ರಯಾಣ ಮಾಡಲಿಕ್ಕೆ ಸಂಸಾರ ಸಾಗರದಲ್ಲಿ ಸಾಧ್ಯ ಆಗುವುದಿಲ್ಲ ಅನ್ನುವುದರ ಒಳಗೆ ನಿನ್ನ ಸಾಧನೆಯನ್ನು ಮಾಡಿ ಸಂಸಾರ ಸಾಗರವನ್ನು ನೀನು ದಾಟಬೇಕು. ನೀನು ದಾಟದೇ ಹೋದರೆ ಏಕೇಚ ಆತ್ಮಹನೋ ಇತಿ ಕಥ್ಯತೆ, ಅವರು ಆತ್ಮವನ್ನು ಹತ್ಯೆ ಮಾಡಿಕೊಂಡವರು ಎಂಬುದಾಗಿ ಹೇಳಲ್ಪಡುತ್ತದೆ. ಈಶಾವಾಸ್ಯೋಪನಿಷತ್ತಿನ ಮಾತು. ಅಸುರ್ಯ ನಾಮತೇ ಲೋಕಾಃ ತಾಂ ತೇಭಿ ಪ್ರೇತ್ಯಾಭಿಗಚ್ಚತು. ಆಸುರಿ ಲೋಕಗಳನ್ನು ಕುರಿತು ಅಂತಹವರು ಹೊರಡುತ್ತಾರೆ. ಆ ಲೋಕ ಹೇಗಿದೆ? ಅಂಧಂ ತಮಿಸ್ರಂ, ಮಹಾಂಧಕಾರ. ಅಂಧ ಅಂತ ಹೇಳಿದ್ರೆ ಸರಿಯಾಗಿ ಕಾಣದೇ ಇರೋನು, ತಮಿಸ್ರ ಅಂತ ಹೇಳಿದ್ರೆ ಘನಘೋರವಾದ ಕತ್ತಲೆ. ಕುರುಡನಾದವನೊಬ್ಬ ಘನಘೋರವಾದ ಕತ್ತಲೆಯಲ್ಲಿ ಇದ್ದರೆ ಅವನಿಗೆ ಏನು ಗೊತ್ತಾಗುತ್ತೆ? ಆ ರೀತಿಯಲ್ಲಿ ಇರುವಂತಹ ಲೋಕಗಳನ್ನು ಆಸುರಿ ಲೋಕಗಳು ಅಂತ ಹೇಳ್ತಾರೆ. ನಾವು ನಮ್ಮ ಸಾಧನೆಯನ್ನು ಸರಿಯಾಗಿ ಮಾಡಿಕೊಂಡು ಈ ದೇಹವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳದೆ ಮಧ್ಯದಲ್ಲೇನಾದರೂ ಆ ದೇಹವನ್ನು ನಾವು ಕೆಡಿಸಿಕೊಂಡರೆ ನಾವು ಆಸುರಿ ಲೋಕಕ್ಕೆ ಹೋಗುತ್ತೇವೆ. ಏಕೇಚ ಆತ್ಮಹನೋ ಕಥ್ಯತೆ. ಅವರನ್ನು ಆತ್ಮಹತ್ಯೆ ಮಾಡಿಕೊಂಡು, ಇಲ್ಲಿ ಆತ್ಮಹತ್ಯೆ ಅಂತ ಹೇಳಿದ್ರೆ ಕೊಂದುಕೊಳ್ಳುವುದು ಅನ್ನೋ ಅರ್ಥ ಅಲ್ಲ, ಶರೀರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳದೇ ಇರುವವರು ಅಂತ ಹೇಳಿ. ಆತ್ಮಕ್ಕೆ ಜೀವಾತ್ಮನಾಗಿ ಬಂದಾಗ ಎಷ್ಟೋ ಒಂದು ಅವಧಿಯವರೆಗೆ ಕರ್ಮವನ್ನು ಕಳೀಲಿಕ್ಕೆ ಆಯುಸ್ಸು ಕೊಟ್ಟು ಕಳಿಸಿರ್ತಾನೆ ಭಗವಂತ. ನಾವು ನಮ್ಮದೇ ಆದಂತಹ ಯಾವ್ಯಾವುದೋ ದುಷ್ಟ ಚಿಂತನೆಗಳಿಂದ ಅಥವಾ ನಮ್ಮ ಅಳ್ಳೆದೆಯಿಂದ ನಾವು ಸರಿಯಾದ ರೀತಿಯಲ್ಲಿ ಸಮಾಜವನ್ನು ಎದುರಿಸದೆ ನಾವು ಮಧ್ಯದಲ್ಲಿ ಏನಾದರೂ ಇಲ್ಲಿಂದ ಹೋದರೆ ಆಗ ನಾವು ಆ ಆತ್ಮಕ್ಕೆ ಅನ್ಯಾಯ ಮಾಡಿದಂತೆ, ದ್ರೋಹ ಮಾಡಿದಂತೆ, ಅಪಚಾರ ಮಾಡಿದಂತೆ. ಅಂತಹ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರದು ನಾವು. ಆದ್ದರಿಂದ ದೇಹಾತ್ಮ ಭಾವದಲ್ಲಿ ಇರುವಂತಹ ಆ ನೆಲೆಯಲ್ಲಿ ನಮ್ಮ ಮನಸ್ಸು ಭದ್ರವಾಗಿರಬೇಕು. ಈ ಅಧ್ಯಾಯದ ಪ್ರಾರಂಭದ 2-3ನೇ ಶ್ಲೋಕ ಎಲ್ಲ ನಾವು ಕಲ್ತ್ಕೊಂಡಿದ್ದೀವಿ. ಯಾವುದದು? ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ ಆಸ್ಮ ಗಮಃ ಪಾರ್ಥ ನೈತತ್ವಯಿ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂತಪ. ಇದನ್ನೇ ಡಿ ವಿ ಜಿಯವರು ನೋಡಿ ಎಷ್ಟು ಜನ ಹೇಳ್ತಾರೆ. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು ವಿಧಿಯ ಬಾಯಿಗೆ ಕವಳವಾಗದುಳಿಯುವನೆ ಹೇಳು. ಎದೆಯ ನುಕ್ಕಾಗಿಸುತ ಮತಿಗದೆಯ ನೀಂ ಪಿಡಿದು ಎದಿರು ನಿಲೆ ವಿಧಿ ಒಲಿವ ನಿನಗೆ ಮಂಕು. ಬದುಕನ್ನು ಕದನ ಅಂತ ಹೇಳಿ ಅಯ್ಯೋ ಕಷ್ಟರಪ್ಪ, ನನಗೆ ಸಾಧ್ಯವಿಲ್ಲ, ಏನೇನೋ ತೊಂದರೆಗಳು ಬರ್ತದೆ ಸಂಸಾರದಲ್ಲಿ. ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾರೆ? ಅದು ಮೊದಲು ಯೋಚನೆ ಮಾಡಬೇಕು. ಮನಸ್ಸಿನ ದುರ್ಬಲತೆ, ಮನಸ್ಸಿನ ಡಿಪ್ರೆಷನ್, ಯಾವ್ಯಾವುದೋ ಕಾರಣ. ಮಾಡಬಾರದಂತಹ ಕೃತ್ಯಗಳನ್ನೆಲ್ಲ ಮಾಡುವಾಗ ನಾವು ಆ ನಮ್ಮ ಬುದ್ಧಿಯನ್ನು, ನಮ್ಮ ಇಂದ್ರಿಯಗಳನ್ನು, ನಮ್ಮ ಅಹಂಕಾರವನ್ನು ಹಾಗೂ ಅವೆಲ್ಲವೂ ಇರುವ ಈ ಶರೀರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿರುವುದಿಲ್ಲ. ಅದರಿಂದಲೇ ಅಂತಹ ಪರಿಸ್ಥಿತಿ ಬರ್ತದೆ. ಅದು ಮಾಡದೇ ಹೋದಾಗ
ಆ ಆತ್ಮಹತ್ಯೆ ಆಗ್ತದೆ. ಆ ಆತ್ಮಹತ್ಯೆ ಯಾವುದು ಅಂತ ಕೇಳಿದ್ರೆ ದೇಹಾತ್ಮದಿಂದ ಕೂಡಿದಂತಹ ಒಂದು ಯಾವ ಒಂದು ಪ್ರಕಲ್ಪ ಉಂಟೋ ಅದನ್ನು ಇಲ್ಲ ಅಂತ ಮಾಡುವ ಅಧಿಕಾರ ನಮಗಿಲ್ಲ. ಅದು ಬಹಳ ಮುಖ್ಯ. ಆತ್ಮಹತ್ಯೆ ವಿಚಾರದಲ್ಲಿ ಮಾತನಾಡುವಾಗ ಡಿ ವಿ ಜಿಯವರು ಹೇಳಿದ ಆ ಮಾತು ಬಹಳ ಸುಂದರವಾದಂತಹ ಒಂದು ಮಾತು. ಕಷ್ಟ ಜನ್ಮ 1000 ಬರಲಿ ನಷ್ಟ ಬದರಿಂದೇನು, ಕರ್ಮ 1000ವಿರಲಿ ಕಷ್ಟ ಬದರಿಂದೇನು, ಬ್ರಹ್ಮ ಹೃದಯದಿ ನಿಲ್ಲಿಸೆ ಮಾಯೆ ಏನು ಗೈದೊಡೆಯನು, ಇಮ್ಮಿದಳ ಸರಸವದು ಕಾಣು ಮಂಕು. 1000 ಜನ್ಮ ಬರಲಿ ಏನು ಕಷ್ಟ ನಮಗೆ, ಕರ್ಮ 1000 ಬರಲಿ ಏನು ಕಷ್ಟ. ಆತ್ಮಹತ್ಯೆ ಮಾಡಿಕೊಳ್ಳದೇ ಇರೋದಕ್ಕೆ ಒಂದು ಪಿಲ್ ಕೊಡ್ತಾ ಇದ್ದಾರೆ ಅವರು. ಬ್ರಹ್ಮ ಹೃದಯದಿ ನಿಲ್ಲಿಸೆ ಮಾಯೆ ಏನು ಗೈದೊಡೆಯದು. ಇದೆಲ್ಲ ಮಾಯೆಯ ಆಟ ಅಂತ ಹೇಳಿ ನಾವು ತಪ್ಪಿಸ್ಕೊಂಡ್ಬಿಡ್ಬೋದು. ಆದರೆ ಆ ಬ್ರಹ್ಮ ಹೃದಯದಲ್ಲಿ ಇರುವಾಗ ಮಾಯೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ಬ್ರಹ್ಮ ಹೃದಯದಲ್ಲಿ ಇದ್ದಾರೆ ಅನ್ನುವಾಗ ನಮ್ಮ ಆ ಆತ್ಮತತ್ವದ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ. ಇನ್ನೊಂದು, ಪ್ರಾಮಾಣಿಕವಾಗಿ ನಾವು ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡಾಗ, ಬ್ರಹ್ಮ ಹೃದಯದಿ ನೆಲೆಸೆ ಎಂದಾಗ ಭಕ್ತಿ, ಸರಿಯಾದ ಭಕ್ತಿ ಮನಸ್ಸಿನಲ್ಲಿ ಇದ್ದರೆ ಹೃತ್ಕೇದಾರಯುತಾಶ್ಚ ಭಕ್ತಿ ಕಲಮಾಹ ಸಂಪದ್ಯತಾಂ ಪ್ರಾಪ್ಯತೆ. ಶಿವಾನಂದ ಲಹರಿಯಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಕೇದಾರ ಅಂತ ಹೇಳಿದ್ರೆ ಅರ್ಥ ಗೊತ್ತಲ್ವಾ? ಕೇದಾರ ಅಂದರೆ ಕ್ಷೇತ್ರ, ಹೊಲ. ಹೃದಯವೇ ಕೇದಾರ. ನಾವು ನಮ್ಮ ಹೃದಯವೆಂಬ ಕ್ಷೇತ್ರದಲ್ಲಿ, ಹೊಲದಲ್ಲಿ ಭಕ್ತಿ ಎಂಬ ಬೀಜವನ್ನು ಬಿತ್ತಿ, ಆ ಭಕ್ತಿ ಎಂಬ ಬೀಜ ಭತ್ತವಾಗಿ ಅದು ನಾಟಿಯಾಗಿ ಕೊಯ್ಲಿಗೆ ಸಿದ್ಧವಾಗಿರುವಾಗ ದುರ್ಭಿಕ್ಷಾನ್ ಮಮ, ನನಗೆ ದುರ್ಭಿಕ್ಷ ಅನ್ನುವುದು ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ಆಚಾರ್ಯ ಶಂಕರರು ಅಲ್ಲಿ ಕೇಳ್ತಾರೆ. ಆದ್ದರಿಂದ ನಮ್ಮ ಹೃದಯ ಕ್ಷೇತ್ರದಲ್ಲಿ ನಾವು ಭಕ್ತಿಯನ್ನು ಬಿತ್ತಬೇಕು. ಬ್ರಹ್ಮ ಹೃದಯದಿ ನಿಲ್ಲಿಸೆ ಮಾಯೆ ಏನು ಗೈದೊಡೆಯೇನು, ಇಮ್ಮಿದಳ ಸರಸವದು. ಇಮ್ಮಿದಳು ಅಂತ ಹೇಳಿದ್ರೆ ಏನು? ಇಮ್ಮಿದಳು ಅಂದರೆ ಮನದನ್ನೆ ಅಂತ ಕನ್ನಡದ ಡಿಕ್ಷನರಿ ಅರ್ಥ. ಮನದನ್ನೆ ಅಂತ ಹೇಳಿದ್ರೆ ಅಮಿತಾಬ್ ಬಚ್ಚನ್ ಹೇಳಿದಂತಹ ಮನದನ್ನೆ ಅಲ್ಲ, ಪತ್ನಿ ಅನ್ನುವ ಅರ್ಥ. ಮನದನ್ನೆ ಅಂತ ಹೇಳಿದ್ರೆ ಪತ್ನಿ ಎನ್ನುವ ಅರ್ಥ. ಆ ಇಮ್ಮಿದಳ ಸರಸವದು, ದಿವಿಜಿಯವರ ಪದಪ್ರಯೋಗ ಇದೆಯಲ್ಲ, ಅದು ಬಹಳ ಸುಂದರವಾದಂತಹ ಒಂದು ಸಾಂಸಾರಿಕ ಚಿಂತನೆಯನ್ನು ನಮ್ಮ ಮನಸ್ಸಿನಲ್ಲಿ ಉದ್ದೀಪನ ಮಾಡ್ತದೆ. ಮನದನ್ನೇ ಪತ್ನಿ, ಅರ್ಧಾಂಗಿ, ಅವಳ ಜೊತೆಯಲ್ಲಿ ನಾವು ಆಡುವ ಸರಸವೇನಿದೆಯಲ್ಲ, ಆ ಸರಸದಂತೆ ಎಂತಹ ಕಷ್ಟವನ್ನು ಕೂಡ ನಾವು ತಟಹಾಯ್ದು ಬಿಡಬಹುದು. ಭಯದಿ ನಿರ್ಭಯವೀವ ದೈವ ಚಿಹ್ನೆ ಅದೊಂದು, ದಯಿತೆ ಓರ್ವಳು ಭವದ ಕಷ್ಟದಿ ಹೊರೆಯ ಪಾಲ್ಗೊಳ್ಳಲು. ನಿಯತ ವೃತ್ತಿ ಅದೊಂದು ದಿನದ ಭತ್ಯಕ್ಕೆ, ತ್ರಯದೆ ಭಾಗ್ಯವೋ ಬಾಳು ನಿನಗೆ ಮಂಕುತಿಮ್ಮ ಅಂತ ಮರುಳ ಮುನಿಯ ಅಂತ ಹೇಳ್ತಾರೆ. ಒಂದು ನಂಬಿಕೆ ಒಳಗಡೆಗಿರಬೇಕು. ಭಯದಿ ನಿರ್ಭಯವೀವ ದೈವ ಚಿಹ್ನೆ ಅದೊಂದು. ಆ ನಂಬಿಕೆ ನಮ್ಮನ್ನು ಎಂತಹ ಕಷ್ಟವನ್ನು ಎದುರಿಸುವ, ಚಾಲೆಂಜ್ ಮಾಡುವ ಆ ಶಕ್ತಿಯನ್ನು, ಆತ್ಮಶಕ್ತಿಯನ್ನು ಕೊಡ್ತದೆ. ಅದೇ ವೇದ ಮಂತ್ರ ಹೇಳುವುದು, ಯ ಆತ್ಮದ ಬಲದ ಯಸ್ಯ ವಿಶ್ವ ಉಪಾಸತೆ ಪ್ರಸಿಶಂ ಯಸ್ಯ ದೇವಾ ಯಸ್ಯ ಛಾಯಾ ಅಮೃತಂ ಯಸ್ಯ ಮೃತ್ಯು. ಯಾವನ ಛಾಯೆ ನೆರಳು ಅಮೃತವೋ ಅವನ ಛಾಯೆ ಮೃತ್ಯುವೂ ಕೂಡ ಹೌದು. ಇದನ್ನು ನಾವು ಸರಿಯಾಗಿ ತಿಳ್ಕೊಂಡಾಗ ಇಮ್ಮಿದಳ ಸರಸ ಬದುಕ. ಆ ರೀತಿಯಲ್ಲಿ ಭಯದಿ ನಿರ್ಭಯವೀವ ದೈವ ಚಿಹ್ನೆ ಅದೊಂದು. ಇನ್ನೊಂದು, ದಯಿತೆ ಓರ್ವಳು ಭವದ ಕಷ್ಟದಿ ಹೊರೆಯ ಪಾಲ್ಗೊಳ್ಳಲು. ಬಹಳ ಸುಂದರವಾದಂತಹ ಸಾಂಸಾರಿಕವಾದಂತಹ ಚಿಂತನೆಯನ್ನು ನಮ್ಮಲ್ಲಿ ಹುಟ್ಟುಹಾಕುವಂತಹ ಒಂದು ಪದ ಅದು. ದಯಿತೆ ಅಂತ ಹೇಳಿದ್ರೆ ಪತ್ನಿ. ಸಂಸಾರ ಸಾರ ಸರ್ವಸ್ವ ಸುಖದಾಯಿನಿ ಇತಿ ದಯಿತ ಅಂತ ಅರ್ಥ ಮಾಡ್ತಾರೆ. ಸಂಸಾರದ ಸಾರವಾದ ಎಲ್ಲ ಸುಖ ಸಂತೋಷಗಳನ್ನು ನಿರ್ವಂಚನೆಯಿಂದ ಯಾರು ಕೊಡ್ತಾಳೋ ಅವಳೇ ದಯಿತ. ದಯಿತೆ ಓರ್ವಳು ಭವದ ಕಷ್ಟದಿ ಹೊರೆಯ ಪಾಲ್ಗೊಳ್ಳಲು.
ಕಷ್ಟವನ್ನೆಲ್ಲ ನಾವೇ ಹೊರಬೇಕು. ಆ ಹೊರೆಯನ್ನು ನಾವು ಒಬ್ಬರೇ ಎತ್ತಿ ತಲೆ ಮೇಲೆ ಇಟ್ಕೊಳ್ಳುವಾಗ ಕಷ್ಟ ಆಗ್ತದೆ. ಹೊರೆಯನ್ನು ಎತ್ತಿ ಇನ್ನೊಬ್ಬರು ಕೈ ಹಾಕಿದ್ರೆ ಆ ಹೊರೆ ತಲೆ ಮೇಲೆ ಹೋಗಲಿಕ್ಕೆ ಸುಖ ಆಗ್ತದೆ. ಎತ್ತಿ ಮೇಲೆ ಇಟ್ಕೊಳ್ಳೋದು ಕಷ್ಟ. ಹಾಗಾಗಿ ಆ ಹೊರೆಯನ್ನು ಎತ್ತಿ ತಲೆ ಮೇಲೆ ಇಡ್ಲಿಕ್ಕೆ ಸಹಾಯ ಮಾಡುವವಳು ಪತ್ನಿ. ಹೊರೋದು ನಾವೇನೆ ಹೊರ್ತೀವಿ, ಅದರಲ್ಲೇ ಸಂಶಯವಿಲ್ಲ. ದಯಿತೆ ಓರ್ವಳು ಭವದ ಕಷ್ಟದಿ ಹೊರೆಯ ಪಾಲ್ಗೊಳ್ಳಲು, ನಿಯತ ವೃತ್ತಿ ಅದೊಂದು ದಿನ ದಿನದ ಭತ್ಯಕ್ಕೆ. ಆವತ್ತಿನ ಮೌಲ್ಯ ಡಿ ವಿ ಜಿಯವರು ಹೇಳಿರುವುದು. ಒಂದು ವೃತ್ತಿ ಇರಬೇಕು ಜೀವನದ ನಡೆಗೆ, ಯಾವುದೋ ಒಂದು ಸಣ್ಣ ವೃತ್ತಿ ಆದರೂ ಸರಿ. ಕೃಷ್ಣ ಹೇಳುವುದು ಅದನ್ನೇ, ಎದೃಚ್ಛಾ ಲಾಭ ಸಂತುಷ್ಟ ತೇಜೋ ವಿಪ್ರಶ್ಚ ವರ್ಧತೆ ಎನ್ನುವ ಮಾತನ್ನು ಹೇಳ್ತಾನೆ. ಎದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರ ಅನ್ನುವ ಮಾತನ್ನು ಹೇಳ್ತಾನೆ. ಆ ರೀತಿಯಲ್ಲಿ ಆ ಮೌಲ್ಯ ಹಾಗಿತ್ತು. ಆದರೆ ಇವತ್ತು ಹಾಗಿಲ್ಲ. ಸ್ವಾಮೀಜಿಯವರು ಈ ಶ್ಲೋಕವನ್ನು ಅರ್ಥೈಸುವಾಗ ಬಹಳ ಸುಂದರವಾಗಿ ಹೇಳ್ತಾರೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು, ಹಾಗೂ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ನಮ್ಮ ಜನರು ನಿಜವಾದ ಜೀವನದ ಮೌಲ್ಯಗಳನ್ನು ತತ್ವಗಳನ್ನು ಮರೆತು ದುಡ್ಡಿನ ಹಿಂದೆ ಬಿದ್ದಿದ್ದಾರೆ. ಆದ್ದರಿಂದ ಅವರಿಗೆ ದುಡ್ಡು ಯಥೇಚ್ಛವಾಗಿ ದಂಡಿಯಾಗಿ ಸಿಗ್ತಾ ಇದೆ, ಆದರೆ ಮಾನಸಿಕ ನೆಮ್ಮದಿ ಅವರು ಕಳ್ಕೊಳ್ತಾ ಇದ್ದಾರೆ ಅನ್ನುವ ಮಾತನ್ನು ಹೇಳ್ತಾರೆ. ಜಾನ್ ಕೆನಿತ್ ಗಾಲ್ಬ್ರೈತ್ ಅಂತ ಹೇಳಿದಿರ ಹೆಸರು? ಅಮೆರಿಕಾದ ರಾಯಭಾರಿಯಾಗಿ ಇದ್ದರು ಇಂಡಿಯಾದಲ್ಲಿ. ಅವರು ಒಂದು ಕಡೆ ಭಾಳ ಹೇಳ್ತಾರೆ, ಹಣ ಜೀವನದ ಮೌಲ್ಯಗಳಲ್ಲಿ ಒಂದು ಹೌದು. ಆ ಹಣ ಪ್ರೀತಿಯ ಜೊತೆಯಲ್ಲಿ ಸಹಭಾಗಿ ಆಗಿದ್ದಾಗ ಆ ಹಣ ಅತ್ಯಂತ ಹರ್ಷದಾಯಕವಾದ ಒಂದು ಶ್ರೇಷ್ಠ ಮೌಲ್ಯವೇ ಹೌದು. ಆದರೆ ಮೃತ್ಯು ಸನಿಹದಲ್ಲಿ ಬಂದು ನಿಂತಾಗ ಆ ಹಣ ಅತ್ಯಂತ ಭಯಂಕರವಾಗಿ ಕಾಣುತ್ತದೆ ನಮಗೆ. ಕಷ್ಟಪಟ್ಟು ಬೇಕಾದಷ್ಟು ದುಡಿದಿರ್ತಾನೆ, ಆದರೆ ಅವನು ಏನೂ ಕೂಡುವುದಿಲ್ಲ ಅಂಥೇಳಿ ಮಲಗಿರುವಾಗ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಅವನ ಕಣ್ಣು ಮುಂದೆ ಬಂದರೆ ಅದರಿಂದ ಏನೂ ಪ್ರಯೋಜನವಿಲ್ವಲ್ಲ ಅನ್ನುವ ಮಾತು ಬಡ ಸಾಹೇಬ್ ಅಂತ ಹೇಳ್ಬಿಟ್ಟು ನೋಡಿದ್ದೀರಾ ನೀವು? ದುರಂತರ 2 ಅಂತ ಒಂದು ಪಿಕ್ಚರ್ ಬಂದಿದೆ ಇವಾಗ. ಇವತ್ತು ದಾವೂದ್ ಇಬ್ರಾಹಿಂ ಪಡ್ತಾ ಇರುವ ಆ ಭಾವ ಏನು ಅಂದರೆ, ಪರಿಸ್ಥಿತಿ ಏನು ಅಂದರೆ ಅದೇನೇ ಅವನಿಗಾಗಿರೋದು ಇವಾಗ. ಆದ್ದರಿಂದ ಅದು ಗಾಲ್ಬ್ರೈತ್ ಹೇಳುವ ಮಾತು, ಮೃತ್ಯು ಸನಿಹ ಬಂದು ನಿಂತಾಗ ಆ ಹಣ ಅತ್ಯಂತ ಕ್ರೂರವಾಗಿ ಬಿಡ್ತದೆ, ಅತ್ಯಂತ ಭಯಂಕರವಾಗಿ ಬಿಡ್ತದೆ. ಅಲ್ಲಮ ಪ್ರಭುವಿನ ಒಂದು ಸುಂದರವಾದ ಒಂದು ವಚನ ಇದೆ. ಸಂಸಾರವೆಂಬ ಹೆಣ ಬಿದ್ದಿರೆ ತಿನ ಬಂದ ನಾಯ ಜಗಳವ ನೋಡಿರೇ. ಅವನು ಹೇಳ್ತಾನೆ, ಸಂಸಾರವೆಂಬ ಹೆಣ ಬಿದ್ದಿರೆ ತಿನ ಬಂದ ನಾಯ ಜಗಳವ ನೋಡಿರೆ, ನಾಯ ಜಗಳವ ನೋಡಿ ಹೆಣನೆದ್ದು ನಗುತ್ತಿರೆ, ಗುಹೇಶ್ವರನೆಂಬ ಲಿಂಗ ಅಲ್ಲಿಲ್ಲ ಕಾಣಿರೆ. ಈ ಪದ್ಯ ಸ್ವಲ್ಪ ಆಳಕ್ಕೆ ಹೋದರೆ ನಿಮಗೆ ಅರ್ಥವಾಗುತ್ತೆ. ಜೀವಮಾನ ಪೂರ್ತಿ ಸಂಪಾದನೆ ಮಾಡಿದ ಒಬ್ಬ ವ್ಯಕ್ತಿ, ಅವನ ಕಾಲ ಮುಗೀತು. ಕಾಲ ಮುಗಿದೋಗಿ ಅವನು ಕೊನೆ ಉಸಿರನ್ನು ಬಿಟ್ಟುಬಿಟ್ಟು ಅವನ ದೇಹವನ್ನು ತ್ಯಜಿಸಿ ಮಲಗಿದ್ದಾನೆ. ಅಷ್ಟು ದಿವಸ ಅವನ ವಾರಸುದಾರರು ಅಂಥೇಳಿ ಯಾರೂ ಇದ್ದವರಲ್ಲೇ, ಯಾರೂ ಹತ್ತಿರಕ್ಕೆ ಬರದೇ ಇರು, ಎಲ್ಲರೂ ಸೇರಿಬಿಟ್ಟಿದ್ದಾರೆ ಅಲ್ಲಿ. ತಿನ ಬಂದ ನಾಯ ಜಗಳವ ನೋಡಿರೇ. ಎಷ್ಟು ಆಸ್ತಿ ಇದೆ, ಏನು ವಿಲ್ ಮಾಡಿದ್ದಾನೆ, ಎಲ್ಲೆಲ್ಲಿ ಯಾವ್ಯಾವ ಆಸ್ತಿಗೆ ಯಾರ್ಯಾರನ್ನು ನಾಮಿನೇಟ್ ಮಾಡಿದ್ದಾನೆ. ಸಂಸಾರವೆಂಬ ಹೆಣ ಬಿದ್ದಿರೆ ತಿನ ಬಂದ ನಾಯ ಜಗಳವ ನೋಡಿರೆ, ನಾಯ ಜಗಳವ ನೋಡಿ ಹೆಣನೆದ್ದು ನಗುತ್ತಿರೆ. ಆ ಹೆಣಕ್ಕೇನೆ ಅಯ್ಯೋ ಕರ್ಮವೇ ಇದೇನಪ್ಪ ಅಂಥೇಳಿ ಆ ಆತ್ಮ ಕಷ್ಟಪಡ್ತಾ ಇದೆಯಂತೆ. ಇಂಥ ಪರಿಸ್ಥಿತಿ ಬಂತಲ್ಲ ನನ್ನ ವಾರಸುದಾರರಿಗೆ, ನನ್ನ ಹೈರ್ಸ್ಗೆ ಎಲ್ಲ, ಬರೀ ಅದರಲ್ಲೇ ಇರ್ತಾರೆ. ಮುಂದಿನ ಕೆಲಸ ಏನಾಗಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡುವುದಕ್ಕಿಂತ ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸಂಧಿಯಲ್ಲಿ ಯಾವ್ಯಾವ ನಾಮಿನೇಷನ್ ಪತ್ರಗಳಿದೆ, ಯಾವ್ಯಾವ ಬ್ಯಾಂಕ್ ಬ್ಯಾಲೆನ್ಸಿನ ಪಾಸ್ಬುಕ್ಗಳಿದೆ, ಅದನ್ನು ಹೇಳ್ತಾ ಇದ್ದಾನೆ ಅಲ್ಲಮ ಪ್ರಭುವಲ್ಲಿ. ತಿನ ಬಂದ ನಾಯ ಜಗಳವ ನೋಡಿರೆ, ಆ ನೋಡಿದಾಗ ಹೆಣನೆದ್ದು ನಗುತ್ತಿರೆ, ಗುಹೇಶ್ವರನೆಂಬ ಲಿಂಗ ಅಲ್ಲಿಲ್ಲ ಕಾಣಿದೆ. ಭಗವಂತನ ಭಾವ ಒಳಗಡೆಗೆ ಇಲ್ಲದೆ ಹೋದರೆ, ಜೀವನದ ಸಾರಾಸಾರ ವಿವೇಕ ಪ್ರಜ್ಞೆ ಇಲ್ಲದೆ ಹೋದರೆ, ಅದನ್ನೇ ಆತ್ಮತತ್ವ ಚಿಂತನೆ ಅಂತ ಹೇಳೋದು. ಅದು ಈ ರೀತಿ ಆಗುತ್ತೆ. ಅಲ್ಲಿ ಭಗವಂತ ಇಲ್ಲ, ಆದ್ದರಿಂದಲೇ ಹಾಗಾಗ್ತಾ ಇದೆ. ಆ ರೀತಿಯಲ್ಲಿ ಹಣ ಒಂದು ಪ್ರಸಿದ್ಧವಾದ ಮೌಲ್ಯ ಹೌದು. ಇದನ್ನು ಬರ್ಟ್ರಾಂಡ್ ರಸಲ್ಲು ಅವನ ಒಂದು ಗ್ರಂಥದಲ್ಲಿ
ಬಹಳ ಸುಂದರವಾಗಿ ಹೇಳ್ತಾನೆ ನೋಡಿ ಅವನು. ಅನ್ಲೆಸ್ ಮ್ಯಾನ್ ಇನ್ಕ್ರೀಸಸ್ ಹಿಸ್ ವಿಶ್ಡಮ್ ಆಸ್ ಮಚ್ ಆಸ್ ಇನ್ ನಾಲೆಡ್ಜ್, ಇನ್ಕ್ರೀಸ್ ಇನ್ ನಾಲೆಡ್ಜ್ ವಿಲ್ ಇನ್ಕ್ರೀಸ್ ಇನ್ ಸಾರೋ. ನಾಲೆಡ್ಜು ಮತ್ತು ವಿಶ್ಡಮ್ಮು ಎರಡು ಬೇರೆ ಬೇರೆ. ಪುಸ್ತಕಗಳನ್ನು ಓದಿ ಬೇರೆ ಬೇರೆ ಪ್ರವಚನಗಳನ್ನು ಕೊಟ್ಟು ನಾವು ಬೇಕಾದಷ್ಟು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವುದು ಬೇರೆ, ಆದರೆ ಒಳ ತತ್ವವನ್ನು ತಿಳಿದುಕೊಂಡು ವಿವೇಕವಂತರಾಗುವುದು ಬೇರೆ. ನಾವು ಜ್ಞಾನಿಗಳಾಗ್ತಾ ಆಗ್ತಾ ಆಗ್ತಾ ವಿವೇಕವನ್ನು ಕಳೆದುಕೊಳ್ತಾ ಹೋದರೆ ನಮಗೆ ದುಃಖವೇ ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಸಂತೋಷ ಬರುವುದಿಲ್ಲ. ಹಿಂದೆ ಒಂದು ದಿವಸ ನಾವು ಈ ಮಾತನ್ನು ಹೇಳ್ಕೊಂಡಿದ್ದೀವಿ, ನಾಲೆಡ್ಜ್ ಈಸ್ ಸೋ ಪ್ರೌಡ್ ದಟ್ ಹಿ ನೋಸ್ ಸೋ ಮಚ್, whereas wisdom is so humble that he knows no more. ಆ ಭಾವ ಬರಬೇಕು ನಮಗೆ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇದೆಲ್ಲ ಆಗುವುದು ಯಾವಾಗ ಅಂತ ಕೇಳಿದ್ರೆ, ಆ ಯಸ್ಯ ಛಾಯಾ ಅಮೃತಂ ಯಸ್ಯ ಛಾಯಾ ಮೃತ್ಯು ಅನ್ನುವುದು ನಾವು ಬದುಕಿರುವಾಗ ತಿಳ್ಕೊಳ್ಬೇಕು. ಸ್ವಾಮೀಜಿಯವರು ಈ ಶ್ಲೋಕವನ್ನು ವರ್ಣಿಸುವಾಗ ಹೇಳುವುದು, ಜೀವನದ ಬಗ್ಗೆ ನಾವು ತುಂಬ ತಿಳ್ಕೊಂಡಿದ್ದೀವಿ, ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು ಅಂಥೇಳಿ, ಆದರೆ ಸಾವಿನ ಬಗ್ಗೆ ನಾವು ಯೋಚನೆ ಮಾಡಿರುವುದೇ ಕಮ್ಮಿ. ಸಾವಿನ ಬಗ್ಗೆ ಅವರೊಂದು ಮಾತನ್ನು ಹೇಳ್ತಾರೆ ಅವರ ಗ್ರಂಥದಲ್ಲಿ. ನಾನು ಚಿಕ್ಕವನಾಗಿದ್ದಾಗ ಮನೆಯಲ್ಲಿ ಸಾವು ಅನ್ನುವ ಶಬ್ದ ಏನಾದರೂ ಹೇಳಿದ್ರೆ ಬಿಡ್ತೂನು ಅಂತ ಹಿರಿಯರೆಲ್ಲ ನನ್ನನ್ನು ಬೈತಾ ಇದ್ದರು. ನನಗೆ ಈಗ ಅನಿಸುತ್ತೆ ಅದು ಮೂರ್ಖತನದ ಪರಮಾವಧಿ. ಬಿಡ್ತೂನು ಅಂತ ಹೇಳೋದು ಯಾವುದಕ್ಕೆ ಹೇಳಬೇಕು ನಾವು? ಬಿಡು ಅಂತ ಹೇಳಬೇಕು, ಶರೀರವನ್ನು ಬಿಡು ಅಂತ ಹೇಳಬೇಕೆ ಹೊರತು ಸಾವನ್ನು ನಾವು ಬಾಯಲ್ಲಿ ಹೇಳಿದ ಕೂಡಲೇ ಅದನ್ನು ಬಿಡ್ತು ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಆದ್ದರಿಂದ ಅದು ಮೂರ್ಖತನ ಅನ್ನುವ ಮಾತನ್ನು ಅವರು ಹೇಳ್ತಾರೆ. ಆ ರೀತಿಯಲ್ಲಿ ಹಣದ ಬಗ್ಗೆ ನಾವು ಯೋಚನೆ ಮಾಡಿದಷ್ಟು, ಸಂಸಾರದ ಬಗ್ಗೆ ಯೋಚನೆ ಮಾಡಿದಷ್ಟು ಸಾವಿನ ಬಗ್ಗೆ ಯೋಚನೆ ಮಾಡಿಲ್ಲ. ಆದ್ದರಿಂದ ಈ ಕೃಷ್ಣನ ಈ ಉಪದೇಶ ಎಲ್ಲ ಇವಾಗ ಯಾಕೆ ಬೇಕಾಗುತ್ತೆ ಅಂತ ಕೇಳಿದ್ರೆ, ಅರ್ಜುನನಿಗೆ ಯಾಕೆ ಹೇಳ್ತಾ ಇದ್ದಾರೆ ಇದನ್ನು? ಯುದ್ಧ ಮಾಡುವಾಗ ಅವರನ್ನೆಲ್ಲ ನಾನು ಕೊಲ್ಲಬೇಕಾಗತ್ತೆ ಅನ್ನುವ ದೃಷ್ಟಿಯಿಂದ ಅವನು ಯುದ್ಧದಿಂದ ನಿರಸನವಾಗ್ತಾರೆ. ಯುದ್ಧ ನೀನು ಮಾಡುವುದು ಅವರ ಮೇಲಲ್ಲ, ಅವರ ಶರೀರದ ಮೇಲೆ. ಅವರೇ ಬೇರೆ ಇದ್ದಾರೆ. ಅವರನ್ನು ನೀನು ಕೊಲ್ಲುವುದೂ ಇಲ್ಲ, ನಾಯಂ ಹಂತಿ, ನೀನು ಅವರನ್ನು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ ಅವರು. ಆ ರೀತಿಯಲ್ಲಿ ಅದಕ್ಕೋಸ್ಕರ ಅದಕ್ಕೆ ಪೂರಕವಾಗಿ ಈ ಚಿಂತನೆಗಳನ್ನೆಲ್ಲ ಹೇಳ್ತಾ ಇದ್ದಾನೆ ಕೃಷ್ಣ. ಆ ರೀತಿಯಲ್ಲಿ ಅದನ್ನೇ ಇಲ್ಲಿ ನಾಲೆಡ್ಜ್ ಜಾಸ್ತಿ ಆದಷ್ಟು ನಮ್ಮ ವಿಶ್ಡಮ್ ಜಾಸ್ತಿ ಆಗದೆ ಹೋದರೆ ನಮಗೆ ಅದರಿಂದ ದುಃಖವೇ ಹೊರತು ಸಂತೋಷವಿಲ್ಲ. ನಾವು ಸ್ವಾಮೀಜಿಯವರಲ್ಲ, ವಿವೇಕಾನಂದರು ಹೇಳುವಂತಹ ಮಾತು ಹಿಂದೆ, ನಾವು ಸಂಸಾರದ ಸುಖವನ್ನು ಅಪೇಕ್ಷೆ ಪಟ್ಟು ನಾವು ದುಃಖವನ್ನು ಯೋಚನೆ ಮಾಡದೆ ಒಂದು ಸಣ್ಣ ದುಃಖವೋ ಕಷ್ಟವೋ ನೋವೋ ಬಂದರೆ ಅದನ್ನು ಸಹಿಸಲಿಕ್ಕೆ ಸಾಧ್ಯವಾಗದೇ ಇರುವಷ್ಟರ ಮಟ್ಟಿಗೆ ನಾವು ನಮ್ಮ ಇಮ್ಯುನಿಟಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ದುಃಖಗಳು ನಮ್ಮನ್ನು ಗಟ್ಟಿ ಮಾಡುತ್ತವೆ, ನೋವುಗಳು ನಮ್ಮನ್ನು ಗಟ್ಟಿ ಮಾಡುತ್ತದೆ, ಸಂಕಟಗಳು, ಕಳವಳಗಳು, ತಲ್ಲಣಗಳು ನಮ್ಮನ್ನು ಗಟ್ಟಿ ಮಾಡ್ತದೆ. ಹಾಗೆ ಫೌಸ್ಟ್ ಎನ್ನುವಂತಹ ಒಂದು ನಾಟಕ, ಅದು ಗಯಟೆ ಎನ್ನುವ ಜರ್ಮನ್ ಕವಿ ಬರೆದಿರುವಂತಹ ಒಂದು ನಾಟಕ. ಅದರಲ್ಲಿ ಅವನು ಹೇಳ್ತಾನೆ, ದೇಹ ಬುದ್ಧಿಯಿಂದ ಇಂದ್ರಿಯಗಳಿಂದ ನಾವು ಅನುಭವಿಸುವ ಎಲ್ಲ ಸುಖಗಳು ಕೂಡ ನಮಗೆ ತಾತ್ಕಾಲಿಕವಾದ ಸಂತೋಷವನ್ನೋ ಅಥವಾ ಇನ್ನೇನೋ ಹ್ಯಾಪಿನೆಸ್ಸನ್ನೋ ಕೊಡಬಹುದು. ಆದರೆ ನಮ್ಮ ಒಳಭಾವ, ನಮ್ಮ ಅಂತಃಕರಣ ಗಟ್ಟಿ ಆಗುವುದು ನಾವು ಪಡುವ ಕಷ್ಟದಿಂದ, ನಮ್ಮ ಆತ್ಮದ ಮೇಲೆ ಬೀಳುವ ಭಾರದಿಂದ. ಅದು ಬಿದ್ದಾಗಲೇ ನಾವು ಸರಿಯಾದ ರೀತಿಯಲ್ಲಿ ಮನುಷ್ಯರಾಗಿ ಮಾರ್ಪಡ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾನೆ ಅವನು. ಆ ರೀತಿಯಲ್ಲಿ ದುಡ್ಡಿನ ಹಿಂದೆ, ಸುಖದ ಹಿಂದೆ ಹೋಗಬಾರ್ದು. ಅದಕ್ಕೋಸ್ಕರ ಆತ್ಮತತ್ವ ಚಿಂತನೆಯನ್ನು ಸರಿಯಾಗಿ ಮಾಡಬೇಕು. ಇನ್ನೊಬ್ಬರು ಯಾರೋ ಹೇಳಿದ್ದನ್ನು ಕೇಳಿದ್ದೀನಿ ನಾನು. ಗಾಲ್ಬ್ರೈತ್ ಏನು ಹೇಳ್ದ, ಹಣ ಪ್ರೀತಿಯ ಸಹಭಾಗಿಯಾಗಿದ್ದಾಗ ಅದು ಅತ್ಯಂತ ಹರ್ಷವನ್ನು ಕೊಡುವಂತಹ ಒಂದು ಮೌಲ್ಯದ ಆಕರ ಅಂತ ಹೇಳಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ದುಡ್ಡಿನ ಹಿಂದೆಯೇ ಬಿದ್ದಿದ್ದೇವೆ ಹೊರತು ನಾವು ಪ್ರೀತಿ, ಸ್ನೇಹ, ವಿಶ್ವಾಸ, ಸೌಹಾರ್ದ, ಸೌಮನಸ್ಕತೆಗಳ ಹಿಂದೆ ಇಲ್ಲ. ಅದು ಬಹಳ ದುಃಖಕರವಾದ ವಿಚಾರ. ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಅವರು ಅಲ್ಲಿ ಉದಾಹರಣೆ ಕೊಡ್ತಾ ಹೇಳ್ತಾರೆ, ಅಮೆರಿಕಾದಲ್ಲಿ ದುಡ್ಡು ಬಹಳ ವಿಶೇಷವಾದಂತಹ ಒಂದು ಮೌಲ್ಯಯುಕ್ತವಾದಂತಹ ಒಂದು ಸಾಧನ ಅಂತ ಹೇಳುವುದು ಪ್ರತೀತಿ. ಅದು ಅಮೆರಿಕಾದಲ್ಲಿ ಮಾತ್ರವಲ್ಲ,
ಅಮೆರಿಕಾಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ನಮ್ಮ ಯುವ ಪೀಳಿಗೆಗೂ ಕೂಡ ಅದನ್ನೇ ಕಲಿಸಿದ್ದೇವೋ ಏನೋ ಅಂತ ಅನಿಸುತ್ತೆ. ಆದರೆ ಅಮೆರಿಕದ ಅಧ್ಯಕ್ಷ 2 ಬಾರಿ ಅಧ್ಯಕ್ಷನಾಗಿದ್ದಂತಹ ಜನರಲ್ ಬರಾಕ್ ಒಬಾಮಾ ಒಂದು ಕಡೆ ಹೇಳ್ತಾನೆ ನೋಡಿ, ಫೋಕಸಿಂಗ್ ಯುವರ್ ಲೈಫ್ ಸೋಲಿ ಆನ್ ಮೇಕಿಂಗ್ ಎ ಬಕ್ ಶೋಸ್ ಎ ಪಾವರ್ಟಿ ಆಫ್ ಆಂಬಿಷನ್. ಇಟ್ ಆಸ್ಕ್ಸ್ ಟೂ ಲಿಟಲ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಇಟ್ ವಿಲ್ ಲೀವ್ ಯು ಅನ್ಫುಲ್ಫಿಲ್ಡ್. ಅದರಿಂದ ನಾವು ಇದೆಲ್ಲ ಚಿಂತನೆ ಬರಬೇಕಾದ್ರೆ ಯಾಕೆ ಹೇಳ್ತಾರೆ ಸ್ವಾಮೀಜಿಯವರು ಈ ಶ್ಲೋಕವನ್ನು ಹೇಳುವಾಗ ಇದನ್ನೆಲ್ಲ ತರ್ತಾರೆ. ಕಾರಣ ಏನು ಅಂದರೆ ಅವರ ಉದ್ದೇಶ ನಮ್ಮ ಯುವಕರಲ್ಲಿ, ನಮ್ಮ ಜನಗಳಲ್ಲಿ ಒಂದು ನಿಜವಾದ ಮೌಲ್ಯಯುಕ್ತ ಜೀವನದ ಭಾವ ಬರಬೇಕು. ಹಾಗೆ ಬರಬೇಕಾದ್ರೆ ಈ ಆತ್ಮತತ್ವದ ಚಿಂತನೆ ಬಲವಾಗಬೇಕು. ಅದು ಬರದೇ ಹೋದರೆ ನಮಗೆ ಆ ಚಿಂತನೆಗಳು, ಆ ಮೌಲ್ಯಗಳು ನಮ್ಮನ್ನು ಸರಿಯಾದ ರೀತಿಯಲ್ಲಿ ರೂಪಿಸುವಂತೆ ಸಹಾಯ ಮಾಡಲಾರವು. ನಾವೀಗ ಇಷ್ಟು ವಯಸ್ಸಾದ ಮೇಲೆ ನಾವು ಇದನ್ನು ಕಲಿತಾ ಇದ್ದೀವಿ, ಇದನ್ನು ತಿಳ್ಕೊಳ್ತಾ ಇದ್ದೀವಿ ಅಂತೇನು ನಾವು ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಯಾಕೆಂದರೆ ಈ ತಿಳುವಳಿಕೆ ನಾವು ನಮ್ಮ ಮುಂದಿನ ಜನರೇಷನ್ಗೆ ಪಾಸ್ ಮಾಡಬಹುದು. ಅಟ್ಲೀಸ್ಟು ಕೇಳುವಂತಾದರೆ, ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಆದ್ದರಿಂದ ಆ ದೃಷ್ಟಿಯಿಂದ ಈ ಆತ್ಮತತ್ವವನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ಸ್ವಾಮೀಜಿಯವರು ಹೇಳ್ತಾರೆ. ಆ ದೃಷ್ಟಿಯಿಂದ ಈ ಚಿಂತನೆಗಳೆಲ್ಲ ಬಹಳ ವಿಶೇಷವಾಗಿ ಮುಖ್ಯವಾಗ್ತದೆ ನಮಗೆ. ವಾಸಾಂಸಿ ಇನ್ನೊಂದ್ಸರಿ ಹೇಳೋಣ ಇದನ್ನು. ವಾಸಾಂಸಿ ಜೀರ್ಣಾನಿ ಹೇಳಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಆಯಿತು. ಮುಂದಿನ ಶ್ಲೋಕ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. अच्छेद्योयमदाह्योऽयम् अच्छेद्योयमदाह्योऽयम् अक्लेद्यो शोष्य एव च. नित्यः सर्वगतस्थाणुः अचलोऽयं सनातनः. अव्यक्तोऽयमचिन्त्योऽयम् अविकार्योऽयमुच्यते. तस्मादेवं विदित्वैनं नानुशोचितुमर्हसि. अच्छेद्योयमदाह्योऽयमक्लेद्यो शोष्य एव च. नित्यः सर्वगतस्थाणुरचलोऽयं सनातनः.
ಅವ್ಯಕ್ತೋಯಮಚಿಂತ್ಯೋಯಮವಿಕಾರ್ಯೋಯಮುಚ್ಯತೆ. ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಈ ಮೂರೂ ಶ್ಲೋಕಗಳನ್ನು ಒಂದೇ ಸಾರಿ ನಾವು ಅರ್ಥ ಮಾಡಿಕೊಂಡು ಹೋಗಬಹುದು. ಆತ್ಮನನ್ನು ನ ಏನಂ ಛಿಂದಂತಿ ಶಸ್ತ್ರಾಣಿ, ನ ಏನಂ ದಹತಿ ಪಾವಕಃ, ನ ಚ ಏನಂ ಕ್ಲೇದಯಂತಿ ಆಪಃ, ನ ಶೋಷಯತಿ ಮಾರುತಃ. ಏನಂ ಅಂತ ಹೇಳಿದ್ರೆ ಈ ಆತ್ಮನನ್ನು ಶಸ್ತ್ರಾಣಿ ನ ಛಿಂದಂತಿ, ಶಸ್ತ್ರಗಳು ನಾಶ ಮಾಡುವುದಕ್ಕೂ ಸಾಧ್ಯವಿಲ್ಲ, ಕತ್ತರಿಸುವುದಿಲ್ಲ. ಛಿಂದಂತಿ ಅಂದರೆ ನ ಏನಂ ದಹತಿ ಪಾವಕಃ, ಪಾವಕಃ ಅಗ್ನಿ, ಅಗ್ನಿ ಈ ಆತ್ಮನನ್ನು ಸುಡುವುದಿಲ್ಲ. ನಾವು ಸುಡುವುದು ಯಾವುದನ್ನು ಹಾಗಾದರೆ? ದೇಹ ಅಷ್ಟೇನೆಯ. ಭಸ್ಮಾಂತಂ ಶರೀರಂ ಅಲ್ವಾ? ವಾಯುರನಿಲ ಮಮೃತ ಮಥೇದಂ ಭಸ್ಮಾಂತಂ ಶರೀರಂ. ಓಂ ಕ್ರತೋ ಸ್ಮರ ಕೃತಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ. ಹೋದ ಕ್ಲಾಸ್ನಲ್ಲಿ ಈಶಾವಾಸ್ಯ ಉಪನಿಷತ್ತಿನ ಈ ಮಾತನ್ನು ನಾವು ಹೇಳ್ಕೊಂಡ್ವಿ. ನನ್ನ ಶರೀರ ಭಸ್ಮವಾಗಿ ಹೋಗಲಿ. ಶರೀರ ಉರ್ವಾರುಕ ಅಂತ ಹೇಳುವುದು ಶರೀರಕ್ಕೆ ಸಂಬಂಧಪಟ್ಟದ್ದು. ಆದ್ದರಿಂದ ಉರ್ವಾರುಕಮಿವ ಬಂಧನಾತು ಮೃತ್ಯೋಹೋ ಮುಕ್ಷೀಯ. ಮೃತ್ಯು ಬಂದು ಸೌತೆಕಾಯಿ ಕಳಿದ ಸೌತೆಕಾಯಿ ಚಪ್ಪರದ ಆ ಒಂದು ಸೌತೆಕಾಯಿ ಆ ಚಪ್ಪರದ ತೊಟ್ಟಿನಿಂದ ಕಳಚಿ ಬೀಳುವಂತೆ ಈ ಶರೀರ ಸಹಜವಾಗಿ ಇಲ್ಲವಾಗಲಿ. ಭಸ್ಮಾಂತಂ ಶರೀರಂ. ಆ ಭಸ್ಮದಿಂದ ಎದ್ದಂತಹ ಬೂದಿ ಕಣಕಣಗಳೂ ಕೂಡ ಇಡೀ ಪ್ರಕೃತಿಯನ್ನು ಸೇರಿಕೊಳ್ಳಲಿ. ವಾಯುರನಿಲ ಮಮೃತಂ ಅಥ ಇದಂ ಅಂದರೆ ಒಂದೊಂದು ಕಣದಲ್ಲೂ ನಮ್ಮ ಆ ಒಂದು ಇದು ಸೇರ್ಕೊಂಡ್ಬಿಡಲಿ. ಅಂದರೆ ನಾನು ಆ ಪ್ರಪಂಚಾಂತರಾತ್ಮದಲ್ಲಿ ಲೀನವಾಗಿ ಹೋಗಲಿ. ನಾನು ಅಂತ ಹೇಳುವುದು ನಮ್ಮ ವೈಯಕ್ತಿಕವಾದಂತಹ ಆತ್ಮದ ಚಿಂತನೆ. ಅದಕ್ಕೆ ಹೊರತಾಗಿ ಪ್ರಪಂಚಾಂತರಾತ್ಮ ಅನ್ನೋದು ಒಂದುಂಟು. ನಾನು ನಾನೆನ್ನುವ ನಿನ್ನಂತರಾತ್ಮದ ಗಂಗೆ ನಾನಾ ಪ್ರಪಂಚಾಂತರಾತ್ಮ ಸಾಗರದಿ ಲೀನವಹ ಸಂಗಮ ಸ್ಥಾನ ಪೂಜೆಯಲೋ ಧ್ಯಾನ ಸಂಗಾಮವ ಧ್ಯಾನ ಸನ್ನಾಹವದು ಕಾಣು ನಿನಗೆ. ನಾವು ಪೂಜೆಗೆ ಕೂತ್ಕೊಳ್ತೀವಿ, ಸತ್ಸಂಗ ಮಾಡ್ತೀವಿ. ಆ ಸತ್ಸಂಗ ಮಾಡುವಾಗ ನಾನು ನಾನು ಎನ್ನುವ ನಿನ್ನ ಅಂತರಾತ್ಮದ ಗಂಗೆ ಒಂದಿರುತ್ತದೆ. ಆ ನಾನು ಅನ್ನುವ ವ್ಯಕ್ತಿಗತವಾದಂತಹ ನಾನು 10 ಜನರ ಮಧ್ಯದಲ್ಲಿ ಕೂತಾಗ ಏನಾಗುತ್ತೆ? ನಾನಾ ಪ್ರಪಂಚಾಂತರಾತ್ಮ ಸಾಗರದಿ ಸೇರಿ ಹೋಗ್ಬಿಡುತ್ತೆ ಅಲ್ವಾ? ಹಾಗೆ ಸೇರಬೇಕಾದ್ರೆ ನಮಗೆ ಒಂದು ಸಾಧನ ಬೇಕು. ಆ ಸಾಧನವೇ ಲೀನವಹ ಸಂಗಮ ಸ್ಥಾನ ಪೂಜೆ. ಅದು ಧ್ಯಾನಕ್ಕೆ ಉಪಯುಕ್ತವಾದಂತಹ ಒಂದು ಸಾಧನ. ಆ ರೀತಿಯಲ್ಲಿ ನಾವು ಭಸ್ಮವಾಗಿ ಹೋಗಿಬಿಡಬೇಕು, ಎಲ್ಲರಲ್ಲಿಯೂ ಸೇರಿಬಿಡಬೇಕು. ನಾವು ಸೇರಬೇಕು ಅಂತ ಹೇಳ್ತೀವಿ, ಆತ್ಮಹತ್ಯೆ ಅಂತ ಹೇಳ್ತೀವಿ. ಆತ್ಮಹತ್ಯೆಯ ಬಗ್ಗೆ ಏನೋ ನನಗೆ ಗೊತ್ತಿದ್ದರೆ ನಿಮ್ಮ ಮುಂದೆ ಹೇಳಿದ್ದೇನೆ. ಆದರೆ ಶಿವನಿದ್ದಾನಲ್ಲ, ಶಿವನನ್ನು ಸಂಹಾರಕರ್ತ ಅಂತ ಹೇಳ್ತಾರಲ್ವ, ಯಾವ ನಿಮಿಷಕ್ಕೆ ಅವನು ಯಾವ ರೀತಿಯಲ್ಲಿ ನಮ್ಮ ಮೇಲೆ ಅವನ 3ನೇ ಕಣ್ಣನ್ನು ತೆರಿತಾನೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಪೂತಿ ನರಸಿಂಹಾಚಾರ್ಯರು ಗಣೇಶ ದರ್ಶನ ಎನ್ನುವಂತಹ ಒಂದು ಗ್ರಂಥದಲ್ಲಿ ಶಿವನ ತತ್ವವನ್ನು ಬಹಳ ಸುಂದರವಾಗಿ ಚಿಂತನೆ ಮಾಡ್ತಾರೆ. ಅವರು ಹೇಳ್ತಾರೆ, ಮರುಳರ ಗುರು ಶಿವ. ಶಿವನನ್ನು ಮರುಳರ ಗುರು ಅಂತ ಕರೀತಾರೆ ಅವರು. ಮರುಳರ ಗುರು, ಅರಿವಿನ ಅರವು, ಅಷ್ಟೊಂದು ಅರಿವು ಅವನಲ್ಲಿ. ಎಷ್ಟು ಅರಿವಿದೆಯೋ ಅದನ್ನು ಶ್ರುತಿಯ ದೆಸೆಗೆಡೆ ಇಡೀ ಜ್ಞಾನದ ಸಂಪೂರ್ಣ ಸಂಪತ್ತಾದಂತಹ ವೇದಗಳೇ ಕಂಗೆಟ್ಟು ಹೋಗಿಬಿಡುತ್ತವಂತೆ ಅವನ ಜ್ಞಾನದ ಮುಂದೆ. ಆ ರೀತಿಯಲ್ಲಿ ಭಾನು ಬುದ್ಧ ತೇಜದ ಆಗರ ಅವನ ತೇಜಸ್ಸು ಎಷ್ಟಿದೆ ಅಂತ ಹೇಳಿದ್ರೆ ಆ ಪರಮಾತ್ಮನ ಶಿವಂದು ಈ ಭಾನು ಇದೆಯಲ್ಲ ಸೂರ್ಯ, ಅದು ಬುದ್ಧದಂತೆ. ಬುದ್ಧ ಅಂತ ಹೇಳಿದ್ರೆ ಒಂದು ನೊರೆ,
ನೊರೆಗುಳ್ಳೆ. ಆ ರೀತಿಯಲ್ಲಿ ಆ ಶಿವ ಇದ್ದಾನಲ್ಲ, ಅವನು ಮರುಳರ ಗುರು. ಅರಿವಿನ ಅರಿವು ನಮ್ಮ ದೇಹದಲ್ಲಿ ಇರುವಂತಹ ಅಣುವಿನ ನಡುವೆಯೂ ಪಾಸಿಟ್ರಾನ್ ಸುತ್ತ ಎಲೆಕ್ಟ್ರಾನ್ ಸುತ್ತುವ ಒಂದು ಸೂಕ್ಷ್ಮವಾದ ಬಂಧವಿದೆ. ಹೌದಲ್ವಾ? ವಿಜ್ಞಾನ ತಿಳಿದವರು, ನನಗಿಂತ ಹೆಚ್ಚಿಗೆ ವಿಜ್ಞಾನ ತಿಳಿದವರು ನೀವು ಇಲ್ಲಿ ಬೇಕಾದಷ್ಟು ಜನ ಇದ್ದೀರಿ. ಅದು ಎಷ್ಟು ಬಲವಾಗಿ ಇದೆ ಅಂತ ಹೇಳಿದ್ರೆ, ಅಣುವೊಂದನ್ನು ಒಡೆಯುವುದು ಮಹಾನ್ ಪ್ರಚಂಡವಾದ ಶಕ್ತಿಪಾತ ಮಾಡಿದಂತೆ. ಅದು ಅಸಾಧ್ಯವಾದ ಕೆಲಸ. ಓಪನ್ಹೈಮರ್ ಹೇಳಿದಂತಹ ಮಾತನ್ನು ಸುರೇಶ್ ಅವರು ಅವತ್ತು ದಿವಸ ಹೇಳಿದ್ರು. ದಿವಿಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ಯದಿ ಬಾ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅನ್ನುವಂತಹ ಆ 11ನೇ ಅಧ್ಯಾಯದ ಶ್ಲೋಕ ಏನಿದೆಯಲ್ಲ, ಅದನ್ನು ಕೋಟ್ ಮಾಡಿದ್ರಂತೆ ಓಪನ್ಹೈಮರು. 1945 ಸೆಪ್ಟೆಂಬರ್ 2 ಮೊದಲಿಗೆ ಯಾವಾಗ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಣುಬಾಂಬನ್ನು ಅಮೆರಿಕಾದವರು ಹಾಕಿದ್ರೋ, ಆವಾಗ ಆವತ್ತಿನ ಬಹಳ ಪ್ರಸಿದ್ಧ ದೊಡ್ಡ ವಿಜ್ಞಾನಿಯಾದ ಓಪನ್ಹೈಮರನ್ನು ಕೇಳಿದ್ರಂತೆ, ನಿಮಗೇನು ಅನ್ನಿಸ್ತು ಅಂಥೇಳಿ. ಅವರು ಜಸ್ಟ್ ಈ ಶ್ಲೋಕ ಹೇಳಿದ್ರಂತೆ, ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ. ಆಕಾಶದಲ್ಲಿ 1,000 ಸಂಖ್ಯೆಯ ಸೂರ್ಯರು ಒಂದೇ ಸಾರಿ ಹೊರಗಡೆ ಚಿಮ್ಮಿಕೊಂಡು ತಮ್ಮ ಬೆಳಕನ್ನೆಲ್ಲ ತೋರಿಸಿಕೊಂಡು ಬಂದರೆ ಏನಾಗಬಹುದು? ಯದಿ ಭಾ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಆ ರೀತಿ ನನಗೆ ಅನ್ನಿಸ್ತು ಅಂತ ಹೇಳಿ. ಆ ರೀತಿಯಲ್ಲಿ ಅಣುವೊಂದನ್ನು ಒಡೆಯುವುದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಕೆಲಸವಲ್ಲ. ಅದು ಪ್ರಚಂಡವಾದ ಶಕ್ತಿಪಾತವನ್ನು ಮಾಡಿದಂತೆ ಅಂತ ಹೇಳ್ತಾರೆ. ಹೀಗೆ ಅಣುವಿನ ನಡುವಿನ ಬಂಧವೇ ಇಷ್ಟೊಂದು ಗಟ್ಟಿಯಾಗಿ ಇರುವಾಗ, ಇನ್ನು ಗ್ರಹಗಳ ನಡುವಿನ ಬಂಧ ಯಾವ ಗಟ್ಟಿ ಇರಬೇಕು? ನಕ್ಷತ್ರಗಳ ಮಧ್ಯದಲ್ಲಿರುವ ಬಂಧ ಯಾವ ಗಟ್ಟಿತನದಲ್ಲಿ ಇರಬೇಕು? ಸೌರಮಂಡಲಗಳಲ್ಲಿ ಇರುವಂತಹ ವ್ಯೂಹಗಳ ಮಧ್ಯೆ ಇರುವಂತಹ ಆ ಬಂಧ ಯಾವ ಗಟ್ಟಿಯಲ್ಲಿ ಇರಬೇಕು? ಈ ಎಲ್ಲ ಅಂಟೇನಿದೆಯಲ್ಲ, ಆ ಅಂಟಿನ ನಂಟಾದರೂ ಯಾವುದು? ಈ ಅಂಟಿನ ಮೂಲ ನಂಟಾದರೂ ಯಾವುದು? ಹಾಗೆ ಕೇಳಿಕೊಂಡು ಪೂಜ್ಯ ನರಸಿಂಹಾಚಾರ್ಯರು ಹೇಳ್ತಾರೆ, ಶಿವನ ಮುಚ್ಚಿದ 3ನೆಯ ಕಣ್ಣಿನ ರೆಪ್ಪೆಯ ಬಿಗುಪಿನಲ್ಲಿ ಆ ಬಂಧ ಇದೆ. ಅವನು 3ನೇ ಕಣ್ಣನ್ನು ಮುಚ್ಚಿಕೊಂಡು ಕೂತಿದ್ದಾನೆ. ಹಾಗಾಗಿ ಈ ಸೃಷ್ಟಿ ನಡೀತಾ ಇದೆ. ಅವನೇನಾದರೂ 3ನೇ ಕಣ್ಣನ್ನು ಒಂದು ಚೂರು ಆ ಕಣ್ಣಿಗೆ ಏನಾದರೂ ನಮಿತ ಬಂದರೆ ಏನಾದೀತು? ಅಣುವಳು ಗ್ರಹ ತಾರಾ ವಲಯದೊಳು ಇಹ ಸಂಯಮಮಂ ಫಾಲಾಕ್ಷದೊಳು ತನ್ಮೀಲನದಿಂ ತೋರುತಲಿಹನು ಈ ಶಮದಿಂ ವಿಶ್ವಂಭರನಿವ. ಅಣುವಿನಲ್ಲೂ ಗ್ರಹ ತಾರಾ ವಲಯದಲ್ಲೂ ಇರುವಂತಹ ಯಾವ ಸಂಯಮವಿದೆ, ಆ ಸಂಯಮವನ್ನು ಅವನು ತನ್ನ ಪಾಲಾಕ್ಷದ ಮಧ್ಯದ ಆ ಹಣೆಯ ಕಣ್ಣಿನ ಮುಚ್ಚಿದ ರೆಪ್ಪೆಯ ಬಿಗುಪಿನಲ್ಲಿ ಇಟ್ಟಿದ್ದಾನೆ. ಅಷ್ಟು ಬಿಗುವಾಗಿ ಮುಚ್ಚಿದ್ದಾನೆ ಅವನದನ್ನು. ಸಂಹಾರಕರ್ತ ಅವನು ಬಿಟ್ಟ ಅಂತಂದರೆ ಆತ್ಮಹತ್ಯೆಯಂತಹ ಎಷ್ಟೋ ವಿಚಾರಗಳು ಆಗಿ ಹೋಗ್ತದೆ. ಅಣುಬಾಂಬಿನಂತಹ ಎಷ್ಟೋ ಆಘಾತಕಾರಿ ಪ್ರಚಂಡವಾದಂತಹ ಒಂದು ಸಂದರ್ಭಗಳು ಬಂದುಬಿಡ್ತದೆ. ಆದ್ದರಿಂದ ಈ ಶಮದಿಂ ವಿಶ್ವಂಭರನಿವ, ಆ ಶಮ ಅವನಲ್ಲಿ ಇದೆಯಲ್ಲ, ಆದ್ದರಿಂದಲೇ ಅವನು ವಿಶ್ವಂಭರ, ವಿಶ್ವವನ್ನು ಧರಿಸಿದ್ದಾನೆ, ವಿಶ್ವವನ್ನು ಭರಿಸಿದ್ದಾನೆ. ಆ ದೃಷ್ಟಿಯಿಂದ ನಾವು ಆ ಭಕ್ತಿ ಇದೆಯಲ್ಲ, ಆ ಭಕ್ತಿ ಆ ಮಟ್ಟಕ್ಕೆ ಹೋಗಬೇಕು. ನಮಗೆ ಪ್ರತಿಯೊಂದು ಕೂಡ ಅವನ ಚಿಂತನೆ. 3 ಜನ ಇದ್ದಾರೆ ದೇವರು ನಮಗೆ, ಕಾರಣಬ್ರಹ್ಮ, ಕಾರ್ಯಬ್ರಹ್ಮ ಅಂತ. ಕಾರಣಬ್ರಹ್ಮ ಯಾರು? ಪರಬ್ರಹ್ಮ. ಕಾರ್ಯಬ್ರಹ್ಮ ಯಾರು? ಅವನ ಕೆಳಗಡೆಗೆ ಇರುವಂತಹ ಅವನ ಸಬಾರ್ಡಿನೇಟ್ಸ್ ಆದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ. ಆ ಬ್ರಹ್ಮ ರಜೋಗುಣವನ್ನು ಜಾಸ್ತಿ ಇಟ್ಟುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾನೆ. ಅದೇ ಶಿವ ಹರ ಅಂತ ಅನ್ನಿಸಿಕೊಂಡು ತಮೋಗುಣವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಹರತಿ ಇತಿ ಹರಹ, ನಾಶ ಮಾಡುವುದರಲ್ಲಿ. ನಾಶ ಯಾವಾಗ ಮಾಡ್ತಾನವನು? ಯಾವಾಗ ತಮೋಗುಣ ಜಾಸ್ತಿ ಆಗುತ್ತೋ ಆವಾಗ ಮಾತ್ರವೇ ನಾಶ ಮಾಡ್ತಾನೆ. ಈ 3 ಜನರು ಇವರಿಬ್ಬರ ಮಧ್ಯೆ ಸಾತ್ವಿಕ ಗುಣ ಪರಿಪೂರ್ಣನಾಗಿ ಸ್ಥಿತಿಕಾರಕನಾಗಿ ವಿಷ್ಣು ಇದ್ದಾನೆ. ಕೆಲವರು ಹೇಳುವಂತೆ ವಿಷ್ಣು ಮತ್ತು ಬ್ರಹ್ಮರಿಗಿಂತ ಶಿವನೇ ದೊಡ್ಡವನು.
ಕಾರಣ ಏನು ಅಂದರೆ ಅವನಿಗೆ ಗೊತ್ತು ಯಾವುದನ್ನು ಯಾವಾಗ ಎಷ್ಟರ ಮಟ್ಟಿಗೆ ನಾಶ ಮಾಡಬೇಕು ಅಂತ ಹೇಳಿ. ಹಾಗಿಲ್ಲದೆ ಹೋದರೆ ಈ ಪ್ರಪಂಚ ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ. ಈ ಶಮದಿಂ ವಿಶ್ವಂಭರ ನಿಮ, ಆ ಶಮ ಇದೆಯಲ್ಲ ಅವನಲ್ಲಿ, ಆದ್ದರಿಂದ ವಿಶ್ವಂಭರ. ಶಿವನನ್ನು ಪೂಜೆ ಮಾಡ್ತೀವಿ ನಾವು, ಶಿವನ ರುದ್ರಾಭಿಷೇಕ ಅದು ಇದು ಮಾಡ್ತೀವಿ, ಈ ಯಾವ ಯೋಚನೆಯೂ ಬರುವುದೇ ಇಲ್ಲ ನಮಗೆ. ಆದರೆ ಶಿವನನ್ನು ಅವರು ಗಣೇಶ ದರ್ಶನದಲ್ಲಿ ಅಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ. ಆ ಶಮ ಇದೆಯಲ್ಲ, ಆ ಶಮ ಮುಖ್ಯ. ಆ ದೃಷ್ಟಿಯಿಂದ ನಾವು ಈ ಆತ್ಮತತ್ವವನ್ನು ಸರಿಯಾಗಿ ಮನಸ್ಸಿಗೆ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಇದು ಪೂರಕವಾಗಿರಲಿ ಅಂತ ಆ ಮಾತನ್ನು ಹೇಳ್ತಾ ಇದ್ದೀನಿ. ನೈನಂ ದಹತಿ ಪಾವಕಃ, ಈ ಆತ್ಮನನ್ನು ಶರೀರ ಸುಡಲಿಕ್ಕೆ ಸಾಧ್ಯವಿಲ್ಲ. ನಚ ಏನಂ ಕ್ಲೇದಯಂತಿ ಆಪಹ, ಆಪಹ ಅಂತ ಹೇಳಿದ್ರೆ ನೀರು ಅಲ್ವೇ, ಕ್ಲೇದಯಂತಿ ಒದ್ದೆ ಮಾಡುವುದು. ಈ ಆತ್ಮನನ್ನು ನೀರು ಕೂಡ ಒದ್ದೆ ಮಾಡುವುದು ಸಾಧ್ಯವಿಲ್ಲ. ನ ಶೋಷಯತಿ ಮಾರುತಃ, ಮಾರುತ ಅಂದರೆ ಗಾಳಿ, ಶೋಷಯತಿ ಅಂದರೆ ಹಾರಿಸುವುದು, ಗಾಳಿ ಹಾರಿಸುವುದು ಸಾಧ್ಯವಿಲ್ಲ, ಒಣಗಿಸುವುದೂ ಸಾಧ್ಯವಿಲ್ಲ. ಶೋಷಯತಿ ಅಂತ ಹೇಳಿದ್ರೆ ಒಣಗಿಸುವುದು ಅನ್ನುವ ಅರ್ಥವೂ ಉಂಟು. ಅದೇ ರೀತಿ ಆತ್ಮನ ಇನ್ನು ಕೆಲವು ಗುಣಗಳನ್ನು 24ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಚ್ಛೇದ್ಯೋಯಂ, ಅಚ್ಛೇದ್ಯ, ಕತ್ತರಿಸಲ್ಪಡುವವನಲ್ಲ ಇವನು. ಅದಾಹ್ಯ, ಹಿಂದೆ ಹೇಳಿದ ಮಾತನ್ನೇ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಸುಡಲ್ಪಡುವವನೂ ಅಲ್ಲ. ಅಕ್ಲೇದ್ಯ, ಒದ್ದೆ ಮಾಡಲ್ಪಡುವವನೂ ಅಲ್ಲ. ಅಶೋಷ್ಯ, ಒಣಗಿಸಲ್ಪಡುವವನೂ ಅಲ್ಲ. ಅವನು ಮತ್ತಾರು ಹಾಗಾದರೆ? ನಿತ್ಯ, ಸರ್ವಗತಃ, ಸ್ಥಾಣು, ಅಚಲ, ಅಯಂ ಸನಾತನಃ ಆತ್ಮ. ಅದೇ ಅಂತಶ್ಚೈತನ್ಯ, ಅವನು ನಿತ್ಯನು. ಇದನ್ನು ನಾವು ನ ಜಾಯತೆ ಮ್ರಿಯತೆ ವಾ ಅನ್ನುವ ಶ್ಲೋಕದಲ್ಲಿ ಚಿಂತನೆ ಮಾಡಿದ್ದೇವೆ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೇ ಅನ್ನುವುದನ್ನು ನಾವು ಚಿಂತನೆ ಮಾಡಿದ್ದೇವೆ. ಆ ರೀತಿಯಲ್ಲಿ ಸರ್ವಗತಃ, ಎಲ್ಲರಲ್ಲಿಯೂ ಸೇರಿಕೊಂಡಿರುವವನು. ವ್ಯಷ್ಟಿ ಸಮಷ್ಟಿ ಅಂತ, ವ್ಯಷ್ಟಿಯಾಗಿ ಒಬ್ಬ ವ್ಯಕ್ತಿಯಲ್ಲಿ ಇದ್ದರೆ ಅದೇ ಆ ಆತ್ಮ ಕೂಟಾತ್ಮನಾಗಿ ಎಲ್ಲರಲ್ಲಿಯೂ ಕೂಡ ಒಂದು ದಾರದಲ್ಲಿ ಪೋಣಿಸಿದಂತೆ ಸೇರಿಕೊಂಡಿದ್ದಾನೆ. ಈ ಎಲ್ಲರೂ ಕೂಡ ಆತ್ಮ ಅನ್ನುವ ಒಂದು ಸೂತ್ರದಲ್ಲಿ ಕಟ್ಟಿರುವಂತಹ ಒಂದು ಹಾರದ ಸಮಾನ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅನ್ನೋ ಮಾತನ್ನು 9ನೇ ಅಧ್ಯಾಯದಲ್ಲಿ ಕೃಷ್ಣ ಮತ್ತೆ ಹೇಳ್ತಾನೆ. ಆದ್ದರಿಂದ ನಾನಾ ಪ್ರಪಂಚಾಂತರಾತ್ಮ ಸಾಗರ ಅನ್ನುವಾಗ ಆ ನಾನಾ ಪ್ರಪಂಚಾಂತರಾತ್ಮವನ್ನು ಒಂದೇ ಒಂದು ಸೂತ್ರದಲ್ಲಿ ಕಟ್ಟಿದ್ದಾನೆ ಆ ಭಗವಂತ. ಅದೇ ಅಂತಶ್ಚೈತನ್ಯವೆಂಬ ಆತ್ಮತತ್ವ. ಅದನ್ನು ಮಹಾನಾರಾಯಣ ಉಪನಿಷತ್ತು ಕೂಡ ಮಂತ್ರದಲ್ಲಿಯೇ ಹೇಳ್ತದೆ. ಅದು ಋತಸ್ಯ ತಂತುಂ ವಿತತಂ ವಿಚೃತ್ಯ ತದಪಶ್ಯತ್ ತದಭವತ್ ಪ್ರಜಾಸು ಪರೀತ್ಯ ಲೋಕಾನ್ ಪರೀತ್ಯ ಭೂತಾನಿ. ಎಲ್ಲ ಲೋಕಗಳನ್ನು, ಎಲ್ಲ ಜೀವಜಂತುಗಳನ್ನು ಆ ಋತ ಎನ್ನುವ ತಂತುವಿನಲ್ಲಿ ಕಟ್ಟಿದ್ದಾನೆ ಭಗವಂತ. ತಂತು ಅಂದರೆ ದಾರ, ಆ ಋತ ಅಂತ ಹೇಳುವ ತಂತು, ಆ ಋತ ತತ್ವವೇ ಆತ್ಮತತ್ವ. ಅದರಲ್ಲಿ ಕಟ್ಟಿದ್ದಾನೆ. ಕಟ್ಟಿಕೊಂಡು ಅದನ್ನು ಮಾಲೆಯನ್ನಾಗಿ ಮಾಡಿಕೊಂಡು ತನ್ನೊಳಗೆ ಹಾಕಿಕೊಂಡಿದ್ದಾನೆ. ಆ ಸಮಷ್ಟಿ ಪ್ರಜ್ಞೆಯಿಂದ ನೋಡಿದಾಗ ನಾವು ಪರಮಾತ್ಮನ ಒಂದು ಅಂಶ. ಆದರೆ ವ್ಯಷ್ಟಿ ಪ್ರಜ್ಞೆಯಿಂದ ನೋಡಿದಾಗ ಪ್ರತ್ಯಕ್ ಚೈತನ್ಯ ಸ್ವರೂಪರಾಗಿ ನಾವು ಅಷ್ಟೇ ಬಲವಾದಂತಹ ಶಕ್ತಿ ಉಳ್ಳವರಾಗ್ತೇವೆ. ಅಂತಹ ಶಕ್ತಿ ಕೆಲವೊಮ್ಮೆ ಕೆಲವು ಜನರಲ್ಲಿ ಪ್ರಕಾಶಮಾನವಾಗ್ತದೆ. ದಿವಿಜಿಯವರು ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ನಮ್ಮ ಪರಂಪರೆಯನ್ನು ನೋಡಿದಾಗ ತುಂಬ ಹಿಂದಕ್ಕೆ ಹೋಗೋದು ಬೇಡ. ನಾವು ಈ 100-150 ವರ್ಷಗಳ ಪರಂಪರೆಯನ್ನು ನೋಡಿದಾಗ ಗೋಪಾಲಕೃಷ್ಣ ಗೋಖಲೆ, ಮಹಾದೇವ ರಾನಡೆ, ಆಮೇಲೆ ಸುಭಾಷ್ ಚಂದ್ರ ಬೋಸು, ಬಾಲಗಂಗಾಧರ ತಿಲಕರಂತೂ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಮಾಂಡಲೆ ಜೈಲಿನಲ್ಲಿ ಅವರನ್ನು ಇಟ್ಟಾಗ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡುವುದಿಲ್ಲ, ಓದಲಿಕ್ಕೆ ಪುಸ್ತಕ ಕೊಡುವುದಿಲ್ಲ. ಆದರೆ ಅವರು ಎಷ್ಟು ದೊಡ್ಡ ವಿದ್ವಾಂಸರು ಅಂತ ಹೇಳಿದ್ರೆ, ಮಹಾನ್ ತಪಸ್ವಿಗಳು, ಮಹಾನ್ ವಿದ್ವಾಂಸರು, ತಮ್ಮ ನೆನಪಿನ ಶಕ್ತಿಯಿಂದ ಕರ್ಮ ರಹಸ್ಯವೆಂಬ 2 ವಾಲ್ಯೂಮ್ಗಳ ಭಗವದ್ಗೀತಾ ವ್ಯಾಖ್ಯಾನ ಗ್ರಂಥವನ್ನು ರಚನೆ ಮಾಡ್ತಾರೆ. ಹೊರಗಡೆಗೆ ಬಂದ ಮೇಲೆ ಕೇವಲ ಜ್ಞಾಪಕ ಶಕ್ತಿಯಿಂದ ಅದನ್ನು ಬರವಣಿಗೆಗೆ ತರ್ತಾರೆ. ನಾವು ಸ್ವಾಮೀಜಿಯವರು ಈ ಮಾತನ್ನು ಹೇಳಿದ್ದಾರೆ, ನಮ್ಮ ರಂಗನಾಥ ಸ್ವಾಮೀಜಿಯವರು. ನಾವು ಕಾಂಗ್ರೆಸ್ಸು ಪ್ರಾರಂಭದಲ್ಲಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಾಗ ಕೆಲವರು ಇದ್ದರಂತೆ, ಮುಂಚೂಣಿಯಲ್ಲಿ ಇದ್ದಂತಹ ನಾಯಕರು, ನೀವು ಬ್ರಿಟಿಷರಿಗೆ ಹೇಳಿದ್ರಂಥವ್ರು, ನೀವು ತುಂಬ ವರ್ಷದಿಂದ ಇಲ್ಲಿ ಇದ್ದೀರಿ, ನೀವು ನಮಗೆ
ಬೆಳ್ಳಿ ತಟ್ಟೆಯಲ್ಲಿ ಆ ಸ್ವಾತಂತ್ರ್ಯವನ್ನು ಇಟ್ಟು ನಮಗೆ ಕೊಡಬೇಕು ಅಂತ ಕೇಳಿಕೊಟ್ರಂತೆ. ಅದಕ್ಕೆ ಸೊಪ್ಪು ಹಾಕಲಿಲ್ಲ ಬ್ರಿಟಿಷರು, ಸೊಪ್ಪು ಹಾಕ್ತಾರಾ? ಆಮೇಲೆ ಬಾಲಗಂಗಾಧರ ತಿಲಕರಂಥವರು ಬಂದರು, ಒಂದು ಮಹಾಮಂತ್ರವನ್ನು ಅವರು ಜಪಿಸಿದರು. ಯಾವುದೋ ಅದು ಮಂತ್ರ? ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ. ಆ ಒಂದು ಅವರ ಹೇಳಿಕೆ ಇದೆಯಲ್ಲ, ಅದು ಕಾಂಗ್ರೆಸ್ ಸಭೆಯಲ್ಲಿ ಪಾಸಾಯ್ತಂತೆ. ಪಾಸಾಗಿ ಅದರ ಪ್ರಕಾರವಾಗಿ ಮುಂದಕ್ಕೆ ಹೋದ ಮೇಲೆ ನಿರ್ವಾಹವಿಲ್ಲದೆ ಅನಿವಾರ್ಯವಾಗಿ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಟ್ಟು ಇಲ್ಲಿಂದ ಹೋಗಬೇಕಾಯಿತು ಅನ್ನುವ ಮಾತನ್ನು ಹೇಳ್ತಾರೆ. ಆದ್ದರಿಂದ ನಾವು ಯಾವತ್ತೂ ಅಷ್ಟನೆಯ ನಮಗೆ ಕೊಡಿ ಅಂತ ಕೇಳಿದ್ರೆ ಯಾರೂ ಕೊಡುವುದಿಲ್ಲ. ನಮ್ಮ ಆತ್ಮವನ್ನು ಬಲಪಡಿಸಿಕೊಳ್ಳುವಂತಹ ಅಂತಹ ಒಂದು ಆತ್ಮಬಲ ಇದ್ದವರೇ ಬಾಲಗಂಗಾಧರ ತಿಲಕರು ಒಂದು ಪತ್ರಿಕೆ ತರ್ತಾಯಿದ್ರು, ಕೇಸರಿ ಅನ್ನುವಂತಹ ಒಂದು ಪತ್ರಿಕೆ. ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಅವರ ಕಾಲ 1922, 22, 24, 25 ಆ ಕಾಲ. ಆವಾಗಲೇ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರ ಮುಂಚೂಣಿಯಲ್ಲಿದ್ದರು. ಲಾಲ್ ಬಾಲ್ ಪಾಲ್ ಅಂತ ಕೇಳಿದ್ದೀರಲ್ವಾ? ಲಾಲ್ ಅಂತ ಹೇಳಿದ್ರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂತ ಹೇಳಿದ್ರೆ ಬಾಲಗಂಗಾಧರ ತಿಲಕರು, ಪಾಲ್ ಅಂತ ಹೇಳಿದ್ರೆ ಬಿಪಿನ ಚಂದ್ರ ಪಾಲ್ ಅಲ್ವಾ? ಈ ಲಾಲ್ ಬಾಲ್ ಪಾಲ್ ಅಂತ ಹೇಳುವುದು ಮೂರು ಬಹಳ ವಿಶೇಷವಾದಂತಹ ಹೆಸರುಗಳು ಆವತ್ತಿನ ಕಾಲಕ್ಕೆ. ಬಾಲಗಂಗಾಧರ ತಿಲಕರು ಅವರು ಎಷ್ಟು ದೊಡ್ಡ ವಿದ್ವಾಂಸರು ಅಂದರೆ, ಅವರು ಒಂದು ಕೇಸರಿ ಎನ್ನುವ ಪತ್ರಿಕೆಯನ್ನು ತರ್ತಾಯಿದ್ರು. ಆ ಪತ್ರಿಕೆಯ ಮೇಲ್ಭಾಗದಲ್ಲಿ ಅವರು ಈ ಶ್ಲೋಕವನ್ನು ಹಾಕಿದ್ರು. ಏನು ಅಂದರೆ, ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ವಿತ್ತಸ್ಯ ಸ್ವಯಮೇವ ಮೃಗೇಂದ್ರತ. ಸಿಂಹ ಅರಣ್ಯ ರಾಜ, ವನರಾಜ ಅಂತ ಹೇಳಲ್ಪಡುತ್ತದೆ. ಆದರೆ ಅದಕ್ಕೆ ಯಾರೂ ಅಭಿಷೇಕ ಮಾಡಿ, ಪಟ್ಟಾಭಿಷೇಕ ಮಾಡಿ ಅದಕ್ಕೆ ಸಿಂಹಾಸನ ಕೊಡಲಿಲ್ಲ. ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ವಿತ್ತಸ್ಯ. ತನ್ನ ವಿಕ್ರಮದಿಂದ ತಾನು ಗೆದ್ದಂತಹ ಒಂದು ಶಕ್ತಿಯಿಂದ ಅದು ವನರಾಜ ಅಂತ ಅನ್ನಿಸ್ಕೊಳ್ತು. ಆ ರೀತಿಯಲ್ಲಿ ಅವರು ಆ ಶ್ಲೋಕವನ್ನು ಹಾಕಿಕೊಂಡು ಕೆಳಗಡೆ ಇನ್ನೊಂದು ಶ್ಲೋಕವನ್ನು ಬರೆದಿದ್ದರು. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನ ಉಪಕರಣೆ ಅಂತ ಹೇಳುವುದು. ಅದೊಂದು ಬಹಳ ಸುಂದರವಾದ ಶ್ಲೋಕ. ಅದಕ್ಕೆ ಇನ್ನೂ 3 ಲೈನ್ ಇದೆ. ಆ ಕೊನೆಯ ಲೈನ್ ಇದು, ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನ ಉಪಕರಣೆ. ಕ್ರಿಯಾಸಿದ್ಧಿ ಆಗುವುದು ಸತ್ವದ ಬಲದಿಂದ, ಆತ್ಮದ ಬಲದಿಂದ. ನಮಗೆ ಇರುವಂತಹ ದುಡ್ಡಿನಿಂದಾಗಲಿ, ಬೇರೆ ಬೇರೆ ಉಪಕರಣಗಳಿಂದಾಗಲಿ, ಅಥವಾ ಮಿಲಿಟರಿಯ ಬಲದಿಂದಲಾಗಲಿ ಆಗುವುದಿಲ್ಲ. ಅದು ಒಳಗಡೆಗೆ ಇರುವಂತಹ ಸತ್ವ ಅನ್ನುವುದಕ್ಕೆ ಆತ್ಮಬಲ ಅನ್ನುವಂತಹ ಅರ್ಥವನ್ನು ಇಟ್ಟಿದ್ದಾರೆ ಆ ಸುಭಾಷಿತದಲ್ಲಿ. ಕ್ರಿಯಾಸಿದ್ಧಿ ಆಗುವುದು ಯಾವುದರಿಂದ ಅಂತ ಕೇಳಿದರೆ ಆತ್ಮಬಲದಿಂದ. ಆ ಆತ್ಮಬಲವನ್ನು ನಾವು ಬೆಳೆಸಿಕೊಳ್ಳಬೇಕು. ಆ ರೀತಿಯಲ್ಲಿ ಇದು ನಿತ್ಯ ಸರ್ವಗತಃ, ಎಲ್ಲರಲ್ಲಿಯೂ ಇರುವಂತಹದ್ದು ಆ ಆತ್ಮಬಲ. ಸ್ಥಾಣು ಅಂದರೆ ಕಂಬದಂತೆ ನಿಂತಿದೆ, ಅದು ಆ ಕಡೆ ಈ ಕಡೆ ಓಡಾಡ್ತಾ ಇಲ್ಲ. ಯಸ್ಮಾತ್ ಪರಂ ನ ಪರಮಸ್ತಿ ಕಿಂಚಿತ್ ಯಸ್ಮಾನ್ ನಾಣೀಯೋ ನದ್ವ್ಯಾಯೋಸ್ತಿ ಕಶ್ಚಿತ್ ವೃಕ್ಷ ಇವ ಸ್ತಬ್ಧೋ ದಿವಿ ತಿಷ್ಠತ್ಯೇಕಸ್ತೇನೇದಂ ಪೂರ್ಣಂ ಪುರುಷೇಣ ಪೂರ್ವಂ ಪೂರ್ಣಂ ಅಂತ ಹೇಳಿ ಇನ್ನೊಂದು ಉಪನಿಷತ್ತು ಹೇಳ್ತದೆ. ಇದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ, ಇದಕ್ಕಿಂತ ಚಿಕ್ಕದು ಇನ್ನೊಂದಿಲ್ಲ. ಯಸ್ಮಾತ್ ಪರಂ ನಾ ಪರಮಸ್ತಿ ಕಿಂಚಿತು, ಯಸ್ಮಾನ್ ನಾಣೀಯೋ ಅದಕ್ಕಿಂತ ಚಿಕ್ಕದು ಇನ್ನೊಂದಿಲ್ಲ, ನ ಜ್ಯಾಯೋಸ್ತಿ ಕಶ್ಚಿತು ಅದಕ್ಕಿಂತ ದೊಡ್ಡದೂ ಇನ್ನೊಂದಿಲ್ಲ. ಇದು ಹೇಗಿದೆ? ವೃಕ್ಷ ಇವ ಸ್ತಬ್ಧೋ ದಿವಿ ತಿಷ್ಠತಿ ಏಕಃ ತೇನ ಇದಂ ಪೂರ್ಣಃ ಪುರುಷಂ. ಅಂತರಿಕ್ಷದ ಮಧ್ಯದಲ್ಲಿ ಪಾತಾಳದಿಂದ ಮೇಲಿನ ಲೋಕದವರೆಗೂ ಆಪಿಸಿಕೊಂಡು ನಿಂತಿರುವ ಒಂದು ಮಹಾನ್ ವೃಕ್ಷದಂತೆ ಇದೆ. ಆ ರೀತಿಯಲ್ಲಿ ಆತ್ಮ ಸರ್ವಗತಃ ಸ್ಥಾಣು ಅಚಲಃ. ಚಲ ಅಂದರೆ ಅಲ್ಲಾಡುವುದು, ಅಚಲಃ ಅಲ್ಲಾಡುವುದಿಲ್ಲ ಅದು. ಅಯಂ ಸನಾತನಃ. ಆ ರೀತಿಯಲ್ಲಿ ಈ ಸನಾತನವಾದ ಆತ್ಮವನ್ನು ನಾವು ಪರಿಭಾವಿಸಿಕೊಳ್ಳಬೇಕು ಅಂತ ಹೇಳಿ ಈ ಶ್ಲೋಕಗಳಿಗೆ ವಿಶೇಷವಾದಂತಹ ಇನ್ನೇನು ವಿವರಣೆ ಬೇಕಿಲ್ಲ ಅಂತ ಬಲ್ಲವರು ಹೇಳುವ ಮಾತು. ಬಲ್ಲವರು ಹೇಳಿದ ಮೇಲೆ ನನ್ನಂಥವ್ರು ಇನ್ನೇನು ಹೇಳಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಈ ಶ್ಲೋಕವನ್ನು ಮುಗಿಸಿ ಮುಂದಿನ ಶ್ಲೋಕವನ್ನು ಮುಂದಿನ ಕ್ಲಾಸ್ನಲ್ಲಿ ವಿಚಾರ ಮಾಡೋಣ.
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.